ಹಲ್ಲೆಲೂಯ. ದಯಮಾಡಿ ಕುಳಿತುಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ನನಗೆ ಒಂದು ಸಮಯವನ್ನು ಕೊಟ್ಟಂತ ದೇವರಿಗೆ ನಾನು ನಿಜವಾಗ್ಲೂ ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರ ಸಲ್ಲಿಸ್ತೀನಿ. ಈ ದಿನ ನಾವು ಧ್ಯಾನವನ್ನು ಕ್ಕಾಗಿ ಆರಿಸಿಕೊಂಡಂಥ ಭಾಗ, ನಮಗೆ ಗೊತ್ತಿರುವಂಥ ಒಂದು ಭಾಗ, ನಾವು ಧ್ಯಾನ ಮಾಡಿಕೊಂಡು ಬರ್ತಿರುವಂಥ ಒಂದು ಭಾಗ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 17ರಿಂದ 21 ವಚನ, 5 ವಚನಗಳಿದ್ದಾವೆ. 5 ವಚನಗಳನ್ನ ನಾವು ಧ್ಯಾನ ಮಾಡೋಣ. 5 ವಚನ ಧ್ಯಾನ ಮಾಡೋದಕ್ಕಿಂತ ಮುಂಚಿತ ಕೆಲವೊಂದು ಅಂಶಗಳನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಲ್ಲೆಲೂಯ. ಈ ಒಂದು ವಾಕ್ಯ ತಲೆಬರ ಹೀಗೆ ಬರೆಯಲ್ಪಟ್ಟಿದೆ: ಮೊದಲನೆಯ ಮೃಗವು ಮತ್ತು ಸುಳ್ಳು ಪ್ರವಾದಿಯು ನಾಶವಾದದ್ದು. ಅಂದರೆ ಕ್ರಿಸ್ತ ವಿರೋಧಿಗಳು ನಾಶನವನ್ನು ಕುರಿತು ಎಂಬುದಾಗಿ ನಾವು ನೋಡ್ತೀವಿ. ಅಂದರೆ ಮೂರು ಜನರು ಏನು ಘಟಸರ್ಪ ಎಂಬತಕ್ಕಂಥ ಸೈತಾನ ಮತ್ತೆ ಮೃಗ, 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಮೃಗ ಮತ್ತೆ ಸುಳ್ಳು ಪ್ರವಾದಿ, ಅವರಲ್ಲಿ ಕೂಡ ತ್ರೈಕತ್ವ ಇದೆ ಎಂಬುದಾಗಿ ನಾವು ನೋಡ್ತೀವಿ. ಹಲ್ಲೆಲೂಯ. ನೀವು 16ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 13, 14 ಓದಿದರೆ ಗೊತ್ತಾಗ್ತದೆ. 3 ಜನರಲ್ಲಿ ಕಾಣಿಸಿಕೊಳ್ತಾರೆ: ಘಟಸರ್ಪ ಎಂಬತಕ್ಕಂಥ ಸೈತಾನನು, ಮತ್ತೆ ಸುಳ್ಳು ಪ್ರವಾದಿ, ಮತ್ತೆ ಮೃಗ ಎಂಬುದಾಗಿ. ಹಾಗೆ ನೀವು ಅಲ್ಲಿ ಓದ್ತಾ ಹೋದ್ರೆ ಗೊತ್ತಾಗ್ತದೆ, ಅಲ್ಲಿ ಆ ಮೂರು ವ್ಯಕ್ತಿಗಳ ಮುಖಾಂತರಿಗೆ, ಅವರ 3 ವ್ಯಕ್ತಿಗಳ ಬಾಯಿಂದ ಮತ್ತೆ 3 ಭಯಂಕರವಂತ ದೆವ್ವಗಳು ಹೊರಗಡೆ ಬಂದು ಎಂಬುದಾಗಿ ನಾವು ನೋಡ್ತೀವಿ. 16ನೇ ಅಧ್ಯಾಯ 13, 14 ಓದಿದ್ರೆ ಗೊತ್ತಾಗ್ತದೆ. ನೀವು ನೆನಪಲ್ಲಿ ಇಟ್ಕೋಬೇಕು, ತ್ರೈಕತ್ವ ಅನ್ನತಕ್ಕಂಥದ್ದು ನಮ್ಮ ದೇವರಿಗೆ ಮಾತ್ರ ಅಲ್ಲ, ಅವ್ರಿಗೆ ಆ ದೆವ್ವಗಳಿಗೆ ಕೂಡ, ಸೈತಾನನ ಕೂಡ ಇದೆ ಎಂಬುದಾಗಿ ಸತ್ಯದ ನಮಗೆ ತಿಳಿಸುವಂಥದ್ದು. ಹಲ್ಲೆಲೂಯ. ತ್ರೈಕತ್ವ. ಅದಕ್ಕೆ ಸುಳ್ಳು ಪ್ರವಾದಿ, ಇಲ್ಲಿ ಇಬ್ಬರನ್ನು ನಾವು ನೋಡ್ತೀವಿ. ಈ ಅಧ್ಯಾಯದಲ್ಲಿ, ಈ ವಚನದಲ್ಲಿ ಇಬ್ಬರನ್ನ ನಾವು ನೋಡ್ತೀವಿ. ಇಬ್ಬರನ್ನ ಕುರಿತು ಸುಳ್ಳು ಪ್ರವಾದಿ ಮತ್ತೆ ಮೃಗ ಎಂಬತಕ್ಕಂಥದ್ದು ನಾವು ನೋಡ್ತೀವಿ. ಘಟಸರ್ಪ ಎಂಬತಕ್ಕಂಥ ಸೈತಾನು 20ನೇ ಅಧ್ಯಾಯಕ್ಕೆ ನಾವು ನೋಡ್ತೀವಿ. 20ನೇ ಅಧ್ಯಾಯದಲ್ಲಿ ಅವನನ್ನು ಕುರಿತು ನಾವು ನೋಡ್ತೀವಿ. ಹಲ್ಲೆಲೂಯ. ಆದರೆ ಇವತ್ತು ಈ 5 ವಚನಗಳನ್ನ ನಾವು ಧ್ಯಾನ ಮಾಡಿಕೊಳ್ಳೋಣ. 5 ವಚನ ನಾವು ಧ್ಯಾನ ಮಾಡೋಣ. 17, 18ರಲ್ಲಿ ನಾವು ನೋಡಿದ್ರೆ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ, ಏನಂದ್ರೆ ಆತ್ಮಿಕವಾಗಿ ನಾವು ನೋಡೋದರೆ ನಾವು ವಾಕ್ಯಗಳನ್ನ ನೋಡ್ತೀವಿ. ವಾಕ್ಯಗಳನ್ನ ಆಧಾರ ಇಟ್ಕೊಂಡು ನಾವು ನೋಡ್ತೀವಿ. ಅಂತ್ಯಕಾಲ ಅಂದರೆ ಕೊನೆ ಗಳಿಗೆಯಲ್ಲಿ ನಾವು ಕೂಡ ಇದ್ದೀವಿ. ಕೊನೆ ಗಳಿಗೆ ಸಮೀಪವಾಗ್ತದೆ. ಯೇಸು ಸ್ವಾಮಿ ಬರೋಣ ಏನಾಗ್ತದೆ? ಸಮೀಪವಾಗ್ತದೆ. ಹಲ್ಲೆಲೂಯ. ಹೊಸ್ದಾಗಿ ಬಂದಂತರಿಗೆ ಇದು ಅರ್ಥ ಆಗೋದಿಲ್ಲ, ಆದರೆ ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗ್ತದೆ. ಕೆಲವೊಂದು ದೃಶ್ಯಗಳನ್ನ ತೋರಿಸ್ತೀವಿ, ಅದನ್ನ ನೋಡಿ ನೀವು ಕೂಡ ಏನು ಮಾಡಬಾರ್ದು, ಹೆದರ್ಕೋಬೇಡ್ರಿ. ಅದು ಯಾಕಂದ್ರೆ ಅದು ಸತ್ಯ, ಅದು ಮುಂದೆ ಜೀವನದಲ್ಲಿ ನಡೆಯುವಂಥದ್ದು. ಆ ಜೀವನದಲ್ಲಿ ನಡೆಯುವಂಥದ್ದು ಖಂಡಿತಗಳು ನಾವು ಒಪ್ಪದೆ ಹೋಗ್ಲಿ, ನಾವು ಕೇಳಿದ್ರೆ ಹೋಗ್ಲಿ, ಅವು ಖಂಡಿತಗಳು ಭೂಮಿಯ ಮೇಲೆ ನೆರವೇರ್ತದೆ. ಹಲ್ಲೆಲೂಯ. ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ, ನಾವು ನೋಡ್ತೀವಿ ಹೇಗೆ ಅಂತ್ಯಕಾಲದಲ್ಲಿ ಇರ್ತದೆ, ಯಾವ ರೀತಿಯಲ್ಲಿ ಅಂತ್ಯಕಾಲದಲ್ಲಿ ಇರ್ತದೆ ಎಂಬುದಾಗಿ ನೋಡಿದ್ರೆ, ನಾವು ಜಕ್ರಿಯನ ಗ್ರಂಥದಲ್ಲಿ ನಾವು ನೋಡ್ತೀವಿ. ಜಕ್ರಿಯ ಗ್ರಂಥದಲ್ಲಿ ನಾವು ನೋಡ್ತೀವಿ. ಅಲ್ಲಿ ದೇವರು ವಾಕ್ಯ ಹೇಳ್ತದೆ ಏನಂದ್ರೆ, ಅಂತ್ಯಕಾಲದಲ್ಲಿ ವೈರಿಗಳನ್ನ ಒಂದು ಉದಾಹರಣೆಯಾಗಿ ಹೇಳ್ತಾರೆ. ಹೇಗೆ ಹೇಳ್ತಾರೆ ಅಂದ್ರೆ, ಈಗ ಒಂದು ತೊಟ್ಟಿ ಅಥವಾ ದೋಣಿ ಅಂತೀವಿ. ಆ ಇದರಲ್ಲಿ ಏನಾಗ್ತಿದ್ರು, ದ್ರಾಕ್ಷ ಹಣ್ಣುಗಳನ್ನೆಲ್ಲ ಹಾಕಿ ಏನ್ ಮಾಡ್ತಿದ್ರು, ತುಳಿತಿದ್ರು. ಯಾತಕ್ಕೋಸ್ಕರ ತುಳಿತಾರೆ? ಏನಕ್ಕಾಗಿ ತುಳಿತಾರೆ? ರಸ ಬರೋದಕ್ಕಾಗಿ ತುಳಿತಾರೆ. ತುಳಿದು ಆ ರಸವನ್ನ ತೆಗಿತಾರೆ. ಬೇರೆ ಕಡೆಯಲ್ಲಿ ಅದು ನಾಳ ಇಟ್ಟಿರ್ತಾರೆ, ಆ ನಾಳದಿಂದ ಅದು ಹೋಗ್ತದೆ. ಹಾಗೆ ಅಂತ್ಯಕಾಲದಲ್ಲಿ ಕ್ರಿಸ್ತನ ವಿರೋಧಿಗಳನ್ನ ದೇವರು ಕ್ರಿಸ್ತನ್ನು ಆ ರೀತಿಯಲ್ಲಿ ಹಾಕಿ ತುಳಿತಾನಂತೆ. ಆ ತುಳಿಯುವಂತ ಸಮಯದಲ್ಲಿ ವೈರಿಗಳ ರಕ್ತ ಎಷ್ಟು ದೂರ ಹರಿತದೆ ಅಂದ್ರೆ 200 ಕಿಲೋಮೀಟರ್, 200 ಮೈಲಿ ದೂರ ಹರಿತದಂತೆ. ಹಲ್ಲೆಲೂಯ. ಅದರಿಂದಲೇ ಪ್ರಿಯರೇ, ದೇವರು ವಾಕ್ಯ ಹೇಳ್ತದೆ, ನಾವು ಈ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 17 ಹೋಗೋದಕ್ಕಿಂತ ಮುಂಚಿತವಾಗಿ ಜಕ್ರಿಯ 14ನೇ ಅಧ್ಯಾಯ 11, 12 ಬೇಗ ಓದಂತರೋದ್ರೆ ನೋಡೋಣ.
ಇನ್ನೂ ಶಾಪವಿರದು, ಇನ್ನು ಶಾಪವಿರದು, ಯೆರೂಸಲೇಮು ನೆಮ್ಮದಿಯಾಗಿ ನೆಲೆಗೊಂಡಿರುವುದು. ಓದ್ರಿ ಬೇಗ ಬೇಗ. ಯೆರೂಸಲೇಮಿನ ಮೇಲೆ ಯುದ್ಧ ಮಾಡಿದ ಸಕಲ ಜನಾಂಗಗಳಿಗೂ ಯೆಹೋವನು ಈ ವ್ಯಾಧಿಯನ್ನು ತಗಲಿಸುವನು. ಹೆಜ್ಜೆಯ ಮೇಲೆ ನಿಂತ ಹಾಗೆ ಅವರ ಮಾಂಸವು ಕೊಳೆತು ಹೋಗುವುದು, ಕಣ್ಣು ಗುಣಿಯಲ್ಲೇ ಇಂಗುವುದು, ನಾಲಿಗೆಯು ಬಾಯಲ್ಲೇ ಕ್ಷಯಿಸುವುದು. ಹಲ್ಲೆಲೂಯ. ಅಂತ್ಯಕಾಲದಲ್ಲಿ ಹೇಗಾಗ್ತದಂತೆ? ಅಂತ್ಯಕಾಲದಲ್ಲಿ ಕ್ರಿಸ್ತ ವಿರೋಧಿಗಳಿಗೆ, ಯಾರಿಗೆ ವಿರೋಧಿಗಳಿಗೆ? ಕ್ರಿಸ್ತನ ಮಕ್ಕಳಿಗೆ ವಿರೋಧಿಗಳು ಅಥವಾ ಯೇಸು ಸ್ವಾಮಿಗೆ ವಿರೋಧವಾಗಿ ಜೀವಿಸುವಂತರಿಗೆ ನಡೆಯುವಂಥ ಘಟನೆ ಇದು. ಜಕ್ರಯನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ನಾವು ಎಹೆಜ್ಕೇಲನ ಗ್ರಂಥಕ್ಕೆ ಹೋಗೋದಾದರೆ 39ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೀವಿ. ಅದೇ ವಾಕ್ಯವನ್ನು ನಾವು 17ನೇ ವಚನ ಮತ್ತು 20ನೇ ವಚನದಲ್ಲಿ ಕೂಡ ನಾವು ನೋಡ್ತೀವಿ. ಎಹೆಜ್ಕೇಲನ ಗ್ರಂಥ 39ನೇ ಅಧ್ಯಾಯ 4ನೇ ವಚನ. ನೀನು, ನಿನ್ನ ಎಲ್ಲಾ ಗುಮ್ಮಿಗಳು, ನಿನ್ನೊಂದಿಗಿರುವ ಜನಾಂಗಗಳು ಇಸ್ರಾಯೇಲಿನ ಪರ್ವತಗಳಲ್ಲಿ ಬಿದ್ದು ಬಿಡುವರು. ನಾನು ನಿಮ್ಮನ್ನು ಮಾಂಸ ತಿನ್ನುವ ಬಗೆ ಬಗೆಯ ಹಕ್ಕಿಗಳಿಗೂ ಭೂ ಜಂತುಗಳಿಗೂ ಆಹಾರ ಮಾಡುವೆನು. 17ರಿಂದ 20. ಅದೇ ಅಧ್ಯಾಯ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನರಪುತ್ರನೇ, ಎಲ್ಲ ಬಗೆಯ ಪಕ್ಷಿಗಳಿಗೂ ಸಮಸ್ತ ಭೂ ಜಂತುಗಳಿಗೂ ಹೀಗೆ ನುಡಿ, ನೀವು ಕೂಡಿ ಬನ್ನಿರಿ. ನಾನು ಇಸ್ರಾಯೇಲಿನ ಪರ್ವತಗಳ ಮೇಲೆ ನಿಮಗಾಗಿ ಮಾಡುವ ಮಹಾ ಯಜ್ಞಕ್ಕೆ ಎಲ್ಲ ಕಡೆಯಿಂದಲೂ ನೆರೆದು ಬಂದು ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯಿರಿ. ಟಗರು, ಕುರಿ, ಹೋರಿ, ಅಂತೂ ಬಾಷಾನಿನ ಕೊಬ್ಬಿದ ಪಶುಗಳು, ಅಂದರೆ ಬಲಿಷ್ಠರು, ಭೂಪತಿಗಳು, ಇವರ ಮಾಂಸವು ರಕ್ತವು ನಿಮಗೆ ಸಿಕ್ಕುವವು. ನಾನು ನಿಮಗೋಸ್ಕರ ವಧಿಸಿರುವ ಯಜ್ಞ ಪಶುಗಳ ಮಾಂಸವನ್ನು ಹೊಟ್ಟೆ ತುಂಬ ತಿನ್ನುವಿರಿ, ರಕ್ತವನ್ನು ಅಮಲೇರ ಕುಡಿಯುವಿರಿ. ನಾನು ಸಿದ್ಧಪಡಿಸುವ ಆ ಔತಣದಲ್ಲಿ ಕುದುರೆ, ರಾಹುತರ, ಶೂರ, ಸಕಲ ವಿಧವಾದ ಸೈನಿಕ ಇವರನ್ನು ಬೇಕಾದಷ್ಟು ಭಕ್ಷಿಸುವಿರಿ. ಇದು ಕರ್ತನಾದ ಯೆಹೋವನ ನುಡಿ. ಹಲ್ಲೆಲೂಯ. ಇದು ಈಗ ಈ ವಚನದಲ್ಲಿ ನಾವು ಬರ್ತೀವಿ. ಈಗ ನಾವು ಈ ವಚನ ಓದೋಣ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 17ನೇ ವಚನ. ಆಮೇಲೆ ಒಬ್ಬ ದೇವದೂತನು ಸೂರ್ಯನಲ್ಲಿ ನಿಂತಿರುವುದನ್ನು ಕಂಡೆನು. ಎಲ್ಲಿ ನಿಂತಿರೋದನ್ನ? ಅದು ದೃಶ್ಯ ನಮಗೆ ಚಿತ್ರ ಬರ್ತದೆ ಮುಂದೆ. ಅವನು ಮಹಾಶಬ್ದದಿಂದ ಕೂಗುತ್ತಾ ಆಕಾಶದಲ್ಲಿ ಹಾರಾಡುವ ಎಲ್ಲಾ ಪಕ್ಷಿಗಳಿಗೆ ಬನ್ನಿರಿ, ದೇವರು ಮಾಡಿಸುವ ಮಹಾಭೋಜನಕ್ಕೆ ಕೂಡಿ ಬನ್ನಿರಿ. ರಾಜರ ಮಾಂಸವನ್ನು, ಸಹಸ್ರಾಧಿಪತಿಗಳ ಮಾಂಸವನ್ನು, ಪರಾಕ್ರಮಿಗಳ ಮಾಂಸಗಳನ್ನು, ಕುದುರೆಗಳ ಮಾಂಸವನ್ನು, ರಾಹುತರ ಮಾಂಸವನ್ನು, ಸ್ವತಂತ್ರರು, ದಾಸರು, ದೊಡ್ಡವರು, ಚಿಕ್ಕವರು, ಇವರೆಲ್ಲರ ಮಾಂಸವನ್ನು ತಿನ್ನುವುದಕ್ಕೆ ಎಂದು ಹೇಳಿದನು. ಏನ್ ಮಾಡ್ರಿ? ಕೂಡಿ ಬನ್ರಿ. ಹಲ್ಲೆಲೂಯ. ನಾವು ಎಹೆಜ್ಕೇಲನ ಗ್ರಂಥದಲ್ಲಿ ನಾವು ನೋಡಿದ್ವಿ, ಆವಾಗಲೇ ನಾವು ಓದಿದೀವಿ. ಏನು? 39ನೇ ಅಧ್ಯಾಯ 4ನೇ ವಚನ ಹಾಗೂ 17ರಿಂದ 20 ವಚನಗಳನ್ನ ನಾವು ಓದಿದೀವಿ. ಈ ವಾಕ್ಯಕ್ಕ ನೋಡ್ರಿ ಎಷ್ಟು ರೀತಿಯಲ್ಲಿ ದೇವರು ಸಂಬಂಧವನ್ನು ಕೂಡಿಸ್ತಿದ್ದಾನೆ. ಅಲ್ಲಿ ಎಹೆಜ್ಕೇಲನ ಮುಖಾಂತರಾಗಿ ಮುಂದೆ ಆಗತಕ್ಕಂಥ ಸಂಗತಿಗಳನ್ನ ಆತನಿಗೆ ನರಪುತ್ರನೇ ಎಂಬುದಾಗಿ ಹೆಸರಿಡಿದು ಆತನಿಗೆ ತಿಳಿಸ್ತಿದ್ದಾನೆ. ಏನಂತೆ? ಬನ್ನಿರಿ, ದೇವರು ಮಾಡುವ ಔತಣ. ಇದು ಯಾವಾಗ ನಡೀತದೆ ಎಂಬುದಾಗಿ ನಾವು ನೋಡಿದ್ರೆ, ಪ್ರಿಯ ಸಹೋದರ ಸಹೋದರಿಯರೇ, ಇದು ಕ್ರಿಸ್ತನ ರಹಸ್ಯಪರಣ ಆದ ನಂತರ ಅಂತ್ಯಕ್ರಿಸ್ತನ ಆಳ್ವಿಕೆ ಭೂಮಿಗೆ ಬರುವಂಥ ಸಮಯದಲ್ಲಿ 7 ವರ್ಷಗಳ ಆದ ನಂತರ ನಡೆಯುವಂಥ ಘಟನೆ ಇದು. ನೆನಪಲ್ಲಿಟ್ಕೋಬೇಕು, ದೇವ್ರ ವಾಕ್ಯ ನೆನಪಲ್ಲಿಟ್ಕೋಬೇಕು. ಏನಂತೆ? 7 ವರ್ಷಗಳ ಆದ ನಂತರ, ಅಂತ್ಯಕ್ರಿಸ್ತನ ಆಳ್ವಿಕೆ ಆದ ನಂತರ ನಡೆಯುವಂಥ ಒಂದು ಘಟನೆ ಇದು. ಇಲ್ಲಿ ಒಬ್ಬ ಸೂರ್ಯನಲ್ಲಿ ನಿಂತಿದ್ದಂಥ ಒಬ್ಬ ವ್ಯಕ್ತಿ, ದೇವದೂತನು ನನ್ನ ಕಂಡೆನು. ಇಲ್ಲಿ ಯೋಹಾನನೇ ಹೇಳ್ತಾನೆ, ಸೂರ್ಯನಲ್ಲಿ. ಇವತ್ತು ನಾವು ಸೂರ್ಯನನ್ನು ನೋಡೋದಕ್ಕೆ ಯಾರಿಂದಲೂ ಸಾಧ್ಯನಾ? ನೋಡೋದಕ್ಕಾಗ್ತದೆ ಸೂರ್ಯನ? ಒಂದು 2 ಸೆಕೆಂಡು ನಾವು ನೋಡಿದ್ರೆ ಏನಾಗ್ತದೆ? ನಮ್ಮ ಕಣ್ಣಲ್ಲಿ ಏನು ಬರ್ತದೆ? ನೀರು ಬರ್ತದೆ. ಕಣ್ಣು ಬಿಡೋದಕ್ಕೆ ಆಗೋದಿಲ್ಲ. ಆದರೆ ದೇವರು ಇಲ್ಲಿ ವಾಕ್ಯ ಹೇಳ್ತದೆ ಏನಂದ್ರೆ, ಒಬ್ಬ ದೇವದೂತನು ಎಲ್ಲಿ ನಿಂತಿದ್ದಾನೆ? ಹಾಗಾದರೆ ಎಷ್ಟರ ಮಟ್ಟಿಗೆ ಆ ದೂತನಿಗೂ
ಇದು ಅಧಿಕಾರ ಇರ್ಬೋದು, ಎಷ್ಟರ ಮಟ್ಟಿಗೆ ಆ ದೂತನಿಗೆ ಅಲ್ಲಿ ನಿಂತೋದಕ್ಕೆ ಸಾಮರ್ಥ್ಯ ಇದ್ದಿರ್ಬೋದು ಯೋಚನೆ ಮಾಡಬೇಕು. ಹಲ್ಲೆಲೂಯಾ. ಆ ದೂತನಲ್ಲಿ ನಿಂತುಕೊಂಡು ಕರೀತದನೆ, ಬನ್ರಿ ಆಕಾಶದ ಕಟ್ಟ ಕಡೆಯಲ್ಲಿರುವಂಥ ಎಲ್ಲ ಥರದ ಜನರು, ಗರ್ವಿಷ್ಠರ ಜನರು, ಕೊಬ್ಬೇರಿದಂಥ ಜನರು, ಅಹಂಕಾರಿಗಳಾದಂಥ ಜನರು, ಹಠಮಾರಿಗಳಾದಂಥ ಜನರು, ಕ್ರಿಸ್ತನ ಮಕ್ಕಳಿಗೆ, ಸುವಾರ್ತೆಗೆ ವಿರುದ್ಧವಾಗಿ ಜೀವಿಸುವಂಥ ಎಲ್ಲ ಜನರಿಗೆ ನಾನು ಏನು ಮಾಡ್ತಿದ್ದೇನೆ? ನ್ಯಾಯ ತೀರಿಸ್ತೀನಿ. ಅವರ ಮಾಂಸಗಳನ್ನ ನೀವೇನು ಮಾಡ್ರಿ? ತಿನ್ನೋದಕ್ಕೆ ಬನ್ರಿ. ಹಲ್ಲೆಲೂಯಾ. ಅವರ ಮಾಂಸಗಳನ್ನ ತಿನ್ನೋದಕ್ಕೆ ನೀವು ಬನ್ರಿ ಎಂಬುದಾಗಿ ಕರೆಯುವಂಥದ್ದು ನೋಡ್ತೀವಿ 17-18ನೇ ವಚನದಲ್ಲಿ. ಪ್ರಿಯರೇ, ಇದು ಯೋಹಾನನಿಗೆ ಕೊಟ್ಟಂಥ ದರ್ಶನ, ಮುಂದೆ ಆಗತಕ್ಕಂಥ ಒಂದು ಕಾರ್ಯವನ್ನು ಕುರಿತು ಯೋಹಾನನಿಗೆ ತಿಳಿಸ್ತೇನೆ. ಪ್ರಿಯರೇ, ಇಲ್ಲಿ ಯಾರ್ಯಾರು ನಮ್ದು ನೋಡಿದ್ರೆ ನೋಡ್ರಿ, ಅಲ್ಲಿ ಬಹಳ ಸುಂದರವಾಗಿ ಹೇಳ್ತದೆ, ರಾಜ್ಯರ ಮಾಂಸವನ್ನು, ಭೂರಾಜ್ಯರ ಮಾಂಸವನ್ನು, ಮತ್ತೆ ಸಹಸ್ರಾಧಿಪತಿಗಳು ಮಾಂಸವನ್ನು, ಪರಾಕ್ರಮಶಾಲಿಗಳ ಮಾಂಸವನ್ನು, ಕುದುರೆಗಳ ಮಾಂಸವನ್ನು, ರಾಹುತರ ಮಾಂಸವನ್ನು, ಸ್ವತಂತ್ರರು, ದಾಸರು, ದೊಡ್ಡವರು, ಚಿಕ್ಕವರು, ಎಲ್ಲರ ಮಾಂಸ. ಇವತ್ತು ಎಷ್ಟು ಜನರು ಈ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸ್ತದ್ರೆ, ಎಷ್ಟು ಜನರು ಈ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತದ್ರೆ ಎಂಬುದಾಗಿ ನೋಡಿದ್ರೆ ಪ್ರಿಯರೇ, ಮುಕ್ಕಾಲು ಭಾಗ ನೋಡುತ್ತೀವಿ ದೇವರಿಗೆ ಅವಿಧೇಯರಾಗಿ ಜೀವಿಸ್ತದ್ರೆ. ದೇವರಿಗೆ ಯಾವ್ದು ಇಷ್ಟ ಇಲ್ವೋ, ಯಾವ್ದು ಇಷ್ಟಪಡೋದಿಲ್ವೋ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ ನೀವು 15ನೇ ವಚನ ಕೊನೆ ಭಾಗದಲ್ಲಿ ನೋಡಿದ್ರೆ, ಮನುಷ್ಯರ ದೃಷ್ಟಿಯಲ್ಲಿ ಶ್ರೇಷ್ಠವಾದದ್ದು ದೇವರ ದೃಷ್ಟಿಯಲ್ಲಿ ಏನಾಗಿದೆ? ಅಸಹ್ಯವಾದದಂತೆ. ಅದು ಅಸಹ್ಯ. ಮನುಷ್ಯನ ಇವತ್ತು ಇಷ್ಟಪಟ್ಟು ಆಸೆಪಟ್ಟು ಮಾಡುವಂಥದ್ದು ದೇವರ ದೃಷ್ಟಿಯಲ್ಲಿ ಏನಾಗಿದೆ? ಅದು ಅಸಹ್ಯವಾಗಿದೆ. ಪ್ರಿಯ ದೇವ ಜನರೇ, ಈ ಒಂದು ಸ್ಥಳದಲ್ಲಿ ಯಾರ್ಯಾರು ಸೇರ್ತಾರೆ, ಯಾರ್ಯಾರು ಇವ್ರಿಗೆ ದಂಡನೆ ಆಗ್ತದೆ ಎಂಬುದಾಗಿ ನೋಡಿದ್ರೆ ಪ್ರಿಯರೇ, ದೇವರಿಗೆ ವಿರುದ್ಧವಾಗಿ ನಿಲ್ಲುವಂಥ ಪ್ರತಿಯೊಬ್ಬರಿಗೂ ಈ ಒಂದು ದಂಡನೆ ಬರುವಂಥದ್ದು. ಪ್ರತಿಯೊಬ್ಬರ ಮಾಂಸ, ಪ್ರತಿಯೊಬ್ಬರ ರಕ್ತ ಏನು ತಿಂತವೆ? ಪಕ್ಷಿಗಳು, ವಿಧವಾದಂಥ ಪಕ್ಷಿಗಳು, ವಿಧವಾದಂಥ ಪ್ರಾಣಿಗಳು ಬಂದು ಏನು ಮಾಡ್ತವೆ? ಭೋಜನ, ಔತಣ, ಹಬ್ಬ. ಹಲ್ಲೆಲೂಯಾ. ಯಾರ್ದು? ಪರಾಕ್ರಮಶಾಲಿಗಳನ್ನಿಸಿಕೊಂಡವರು, ಸಹಸ್ರಾಧಿಪತಿಗಳನ್ನಿಸಿಕೊಂಡವರು, ರಾಜ್ಯರನ್ನಿಸಿಕೊಂಡವರು, ಪ್ರಧಾನ ಮಂತ್ರಿಗಳನ್ನಿಸಿಕೊಂಡವರು, ರಾಷ್ಟ್ರಪತಿಗಳನ್ನಿಸಿಕೊಂಡವರು, ದೇಶಗಳನ್ನ ಆಳುವಂಥ ವ್ಯಕ್ತಿಗಳು, ಚಿಕ್ಕವರು, ದೊಡ್ಡವರು, ದಾಸರು, ಸ್ವತಂತ್ರರು, ಏನು ಭೇದವಿಲ್ಲದೆ ದೇವರಿಗೆ ಯಾರೆಲ್ಲ ದೇವರಿಗೆ ವಿರುದ್ಧವಾಗಿ ಎಂಬುದಾಗಿ ಹೇಳ್ತೀವಲ್ಲ, ಯಾರು ಎಂಬುದಾಗಿ ನೋಡಿದ್ರೆ ಪ್ರಿಯ ದೇವ ಜನರೇ, ಆದಿಯಿಂದಲೂ ದೇವರು ವಾಕ್ಯ ಹೇಳ್ತದೆ. ಒಂದು ವಾಕ್ಯನ ಓದ್ಬಿಡೋಣ. ಧರ್ಮೋಪದೇಶ ಕಂಡ 22ನೇ ಅಧ್ಯಾಯ 5ನೇ ವಚನ. 22:5. ಸ್ತ್ರೀಯು ಪುರುಷ ವೇಷವನ್ನು, ಪುರುಷನು ಸ್ತ್ರೀ ವೇಷವನ್ನು ಹಾಕಿಕೊಳ್ಳಕೂಡದು. ಹಾಗೆ ಮಾಡುವವನು ನಿಮ್ಮ ದೇವರಾದ ಯೆಹೋವನಿಗೆ ಏನಾಗಿದ್ದಾರೆ? ಇವತ್ತು ಏನು ನಡೀತದೆ ಪ್ರಪಂಚದಲ್ಲಿ? ದೇವ್ರ ವಾಕ್ಯ ಹೇಳ್ತದೆ ಬಹಳ ಸ್ಪಷ್ಟವಾಗಿ, ಸ್ತ್ರೀ ವೇಷವನ್ನು ಪುರುಷನು ಧರಿಸಿಕೊಳ್ಳಬಾರ್ದು, ಪುರುಷನ ವೇಷವನ್ನು ಯಾರು ಧರಿಸಿಕೊಳ್ಳಬಾರ್ದು. ಆದ್ರೆ ಇವತ್ತು ಏನು ನಡೀತಿದೆ ನಮ್ಮ ದೇಶದಲ್ಲಿ? ನಮ್ಮ ಕಣ್ಣು ಮುಂದೆ ಏನು ನಡೀತದೆ? ಎಲ್ಲ ಏನಾಗಿದೆ? ಉಲ್ಟ ಪಲ್ಟ. ಅದು ದೇವರಿಗೆ ಅಸಹ್ಯವಾದದ್ದು. ಆದಿಯಿಂದಲೂ ಅದನ್ನ ಏನು ಮಾಡಲಿಲ್ಲ ದೇವರು, ಅಂಗೀಕಾರ ಮಾಡಲಿಲ್ಲ. ಆದಿಯಿಂದಲೂ ಅದಕ್ಕೆ ಸಮ್ಮತಿ ಕೊಟ್ಟಿಲ್ಲ ದೇವರು. ಆದರೆ ಇವತ್ತು ದೇಶದಲ್ಲಿ ಏನಾಗ್ತದೆ? ಎಲ್ಲ ಉಲ್ಟ ಆಗ್ತದೆ. ಇದನ್ನ ದೇವರು ಏನು ಮಾಡ್ತಿಲ್ಲ, ಇಷ್ಟಪಡೋದಿಲ್ಲ, ಹಾಗೇ ಮಾಡ್ತದಾನೆ. ಇವತ್ತು ಅನೇಕರು ತಮ್ಮ ಜೀವಿತಗಳನ್ನ ಏನು ಮಾಡಿಕೊಳ್ತಾರೆ? ಬದಲಾಯಿಸಿಕೊಳ್ತಿದ್ದಾರೆ. ಅದರಿಂದಲೇ ದೇವರು ವಾಕ್ಯ ಹೇಳ್ತದೆ ಏನಂತೆ? ಹಾಗೆ ಕೆಲವ್ರಿಗೆ ಹಾಕ್ಕೊಳ್ಳೋದಕ್ಕೆ ಇಷ್ಟ, ಪುರುಷರ ಬಟ್ಟೆಗಳನ್ನ ಸ್ತ್ರೀಯರು ಹಾಕ್ಕೊಳ್ಳೋದು, ಸ್ತ್ರೀಯರು ಪುರುಷರಂತೆ ಇರುವಂಥದ್ದು, ಮತ್ತೆ ಪುರುಷರು ಸ್ತ್ರೀಯರ ಬಟ್ಟೆಗಳನ್ನ ಹಾಕ್ಕೊಂಡು ಸ್ತ್ರೀಯರಂತೆ ಮೇಕಪ್ ಮಾಡಿಕೊಂಡು ಸ್ತ್ರೀಯರಂತೆ ಜೀವಿಸುವಂಥದ್ದು. ಆದರೆ ಅವ್ರಿಗೆ ಇಷ್ಟ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ ಏನಂತೆ? ಮನುಷ್ಯರ ದೃಷ್ಟಿಯಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು
ದೇವರ ದೃಷ್ಟಿಯಲ್ಲಿ ಏನಾಗಿದೆ? ಅದು ಅಸಹ್ಯವಾದದ್ದು. ಇಲ್ಲಿ ನಾವು ನೋಡ್ತೀವಿ ದೇವರ ವಾಕ್ಯ ಏನಂತೆ, ದೇವರಿಗೆ ಏನಾಗಿದೆ? ಅದು ಏಯವಾದದ್ದು. ಏಯವಾದದ್ದು ಅಂದ್ರೆ ಅಸಹ್ಯವಾದದ್ದು, ಇಷ್ಟವಿಲ್ಲದದ್ದು, ದೇವರು ಅದನ್ನು ತಿರಸ್ಕಾರ ಮಾಡುವಂಥದ್ದು. ಆದರೆ ಇವತ್ತು ಮನುಷ್ಯ ಅದನ್ನು ಬಯಸಿ ಹಾಕೊಳ್ಳೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಇನ್ನೂ ಒಂದು ಹೆಜ್ಜೆ ನಾವು ಮುಂದೆ ಹೋಗೋದಾದ್ರೆ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ, ಸೊದೋಮ ಗೊಮೋರ ಪಟ್ಟಣ ಯಾಕೆ ನಾಶ ಮಾಡಿದ್ರು ದೇವರು? ಏನಕ್ಕಾಗಿ ನಾಶ ಮಾಡಿದ್ರು ದೇವರು? ಯಾವ ಉದ್ದೇಶಕ್ಕಾಗಿ ನಾಶ ಮಾಡಿದ್ರು ದೇವರು? ಯಾವುದಕ್ಕಾಗಿ ನಾಶ ಮಾಡಿದ್ರು? ಯಾತಕ್ಕಾಗಿ ನಾಶ ಮಾಡಿದ್ರು? ಹಲ್ಲೆಲೂಯಾ. ಏನಕ್ಕೋಸ್ಕರ? ನಿಮಗೆ ಕೇಳ್ತಿದ್ದೀನಿ ನಾನು. ಪಾಪ ಹೆಚ್ಚಾಗಿ. ಯಾವ ತರದ ಪಾಪ? ದೇವರು ಅಸಹ್ಯ ಪಡುವಂತ ಪಾಪ. ಅದು ಇವತ್ತು ಪ್ರಬಲವಾಗಿ ನಡೀತಿದೆ. ದೇವರು ನೋಹನ ಕಾಲದಲ್ಲಿ ಜಲಪ್ರಳಯ ಟೈಮಲ್ಲಿ ಭೂಮಿಯನ್ನೆಲ್ಲ ಜಲಪ್ರಳಯದಿಂದ ನಾಶ ಮಾಡಿ ಬರೀ 8 ಜನರು, ಎಷ್ಟು ಜನರು? 8 ಜನರನ್ನ ನಾವೆಯ ಮುಖಾಂತರ ಉಳಿಸಿದ್ರು. ಆ ನಾವೆಯಿಂದ ಬಂದ ನಂತರ ದೇವರು ಅವರಿಗೆ ಒಂದು ನೇಮವನ್ನು ಕೊಟ್ಟರು, ಗುರುತು ಕೊಟ್ಟರು. ಏನು ಗುರುತು ಕೊಟ್ಟರು? ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಜಲಪ್ರಳಯದಿಂದಾಗಲಿ ಮಳೆಯಿಂದಾಗಲಿ ಈ ಭೂಮಿಯನ್ನು ನಾನು ಏನು ಮಾಡೋದಿಲ್ಲ, ನಾಶ ಮಾಡೋದಿಲ್ಲ. ಅದಕ್ಕೆ ಗುರುತು ಏನು? ಇದು ಮುಗಿಲ ಬಿಲ್ಲು, ಕಾಮನ್ ಬಿಲ್ಲು ಎಂದಾಗಿ ದೇವರು ಇಟ್ಟರು. ಆದರೆ ಇವತ್ತು ಅನೇಕ ವ್ಯಕ್ತಿಗಳು ಆ ಒಂದು ನೇಮವನ್ನು ಮುರಿದು, ದೇವರು ಮನುಷ್ಯರಿಗೂ ಮತ್ತೆ ದೇವರ ಮಧ್ಯೆ ಇರುವಂತಹ ಸಂಬಂಧಕ್ಕಾಗಿ ಒಡಂಬಡಿಕೆಗೋಸ್ಕರ, ಒಡಂಬಡಿಕೆಗೋಸ್ಕರ ಇನ್ನು ಮುಂದೆ ನಾನು ಈ ದಂಡನೆಯನ್ನ, ಈ ತರದ ಒಂದು ಪರಿಸ್ಥಿತಿಯನ್ನ ಭೂಮಿಯ ಮೇಲೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ತರುವುದಿಲ್ಲ ಎಂಬ ಉದ್ದೇಶಕ್ಕೋಸ್ಕರ ಅದು ಒಂದು ವೇಳೆ ಮಳೆ ಜಾಸ್ತಿ ಆಗಿದ ತಕ್ಷಣ ಏನ್ ಬರ್ತದೆ? ಕಾಮನ್ ಬಿಲ್ ಬರ್ತದೆ. ಕಾಮನ್ ಬಿಲ್ ಬಂದ ತಕ್ಷಣ ಏನಾಗ್ತದೆ? ಅಲ್ಲಿ ಮಳೆ ಬರೋದಿಲ್ಲ. ಅದು ಗುರ್ತು. ಆದ್ರೆ ಇವತ್ತು ಒಂದು ಪಂಗಡದ ಜನರು ಏನ್ ಮಾಡ್ತಾರೆ? ಅದನ್ನ ತಮ್ಮ ಸ್ವಾರ್ಥಕ್ಕಾಗಿ ಅದನ್ನ ಎದುರಿಸಿ ನಿಂತು ಅದನ್ನ ನಮ್ಮ ಗುರ್ತು ಎಂಬುದಾಗಿ ಉಪಯೋಗಿಸ್ಕೊಳ್ತಾರೆ. ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ, ಇವತ್ತು ಸ್ತ್ರೀಯರ ಜೊತೆಯಲ್ಲಿ ಮಿಂಗಲ್ ಆಗತಕ್ಕಂಥದ್ದು, ಪುರುಷನ ಜೊತೆಯಲ್ಲಿ ಮಿಂಗಲ್ ಆಗತಕ್ಕಂಥದ್ದು. ದೇವರು ಸೊದೋಮ ಗೊಮೋರ ಪಟ್ಟಣ ನಾಶ ಮಾಡಿದ ಅದೇ ಕಾರಣಕ್ಕೋಸ್ಕರ. ಯಾವ ಕಾರಣಕ್ಕೋಸ್ಕರ? ಅದೇ ಕಾರಣಕ್ಕೋಸ್ಕರ ಇವತ್ತು ಇಡೀ ಭೂಮಿಯ ಮೇಲೆ ಅನೇಕ ದೇಶಗಳಲ್ಲಿ ಸ್ತ್ರೀಯನ್ನ ಮದುವೆ ಆಗ್ಬೋದು, ಪುರುಷನ ಮದುವೆ ಆಗ್ಬೋದು. ದೇವರು ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನದಲ್ಲಿ ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಿ ಏನು ಆಜ್ಞೆ ಕೊಟ್ರು? ಭೂಮಿಯ ಮೇಲೆ ನೀವೇನ್ ಮಾಡ್ರಿ? ಹೆಚ್ಚಿರಿ, ಅಭಿವೃದ್ಧಿ ಹೊಂದ್ರಿ, ಬಹು ಸಂತಾನವುಳ್ಳರಾಗಿ ತುಂಬಿಕೊಳ್ಳ್ರಿ ಎಂಬುದಾಗಿ ದೇವರು ಏನ್ ಮಾಡಿದ್ರು? ಒಂದು ಆಜ್ಞೆ ಕೊಟ್ರು. ಆದ್ರೆ ಇವತ್ತು ದಿವಸ ಪುರುಷನನ್ನ ಮದುವೆ ಆದ್ರೆ, ಸ್ತ್ರೀಯನ್ನ ಮದುವೆ ಆದ್ರೆ ಸಂತಾನ ಅಭಿವೃದ್ಧಿ ಆಗ್ತದ? ದೇಶ ಬೆಳೀತದ? ಇಲ್ಲ. ಅದು ದೇವರಿಗೆ ಇಷ್ಟವಿಲ್ಲದಂತ ಸಂಗತಿ. ಅಂತ ಜನರು ಇವತ್ತು ಈ ಮುಗಿಲ ಬಿಲ್ಲನ್ನ ಏನ್ ಮಾಡ್ತಾರೆ? ತಮ್ಮ ಗುರುತಾಗಿ ಇಟ್ಟುಕೊಂಡು ದೇವರಿಗೆ ವಿರುದ್ಧವಾಗಿ, ವ್ಯತಿರೇಕವಾಗಿ ಏನ್ ಮಾಡ್ತಿದ್ದಾರೆ? ಜೀವಿಸ್ತಿದ್ದಾರೆ. ಗುರ್ತು ಕಾಮನ್ ಬಿಲ್ಲನ್ನ ತಮ್ಮ ಒಂದು ಈ ಲೋಕದ ಆಸೆಗಾಗಿ ತಮ್ಮ ಒಂದು ಧ್ವಜವಾಗಿ ಅದನ್ನು ಇಟ್ಟುಕೊಂಡು ದೇವರಿಗೆ ವ್ಯತಿರೇಕವಾಗಿ ನೋಡೋಣ ದೇವರು ಏನ್ ಮಾಡ್ತಾನೋ, ದೇವರಿಗೆ ವಿರುದ್ಧವಾಗಿ ಅದನ್ನು ಉಪಯೋಗಿಸಿಕೊಂಡು ಜೀವಿಸ್ತಿದ್ದಾರೆ ಪ್ರಿಯರೇ. ಅದರಿಂದಲೇ ಸೊದೋಮ ಗೊಮೋರ ಪಟ್ಟಣವನ್ನು ನಾಶ ಮಾಡಿದೆ. ಯಾಕಂದ್ರೆ ಇಂಥ ಪಾಪವನ್ನು ಮಾಡುವವರಿಗೆ ಇನ್ನು ಮುಂದೆ ಏನಾಗ್ಲಿ? ಭಯ ಹುಟ್ಟಬೇಕು. ಇನ್ನು ಮುಂದೆ ಇಂಥ ಪಾಪವನ್ನು ಮಾಡಿದವರಿಗೆ ದೇವರು ಖಂಡಿತಲು ತೀಕ್ಷಿಸ್ತಾನೆ, ದೇವರು ಖಂಡಿತಲು ಶಿಕ್ಷಿಸ್ತಾನೆ, ದೇವರು ಖಂಡಿತಲು ಇವರನ್ನು ಬಿಡೋದಿಲ್ಲ ಎಂಬ ಉದ್ದೇಶದಿಂದ ಅದನ್ನು ನಾಶ ಮಾಡಿ ತೋರಿಸಿದನು. ಅದರ ಪ್ರಕಾರ ಅದರಿಂದ ಏನಾದರೂ ಒಂದು ಪಾಠ ಕಲಿತಾರೆ ಎಂಬ ಉದ್ದೇಶದಿಂದ ಮಾಡಿದ್ರು. ಆದರೆ ಜನರು ಇವತ್ತೇನು ಮಾಡ್ತಿಲ್ಲ? ಪಾಠವನ್ನು ಕಲಿತಾ ಇಲ್ಲ. ದೇವರಿಗೆ ಇನ್ನು ವಿರುದ್ಧವಾಗಿ ನಿಂತಿದ್ದಾರೆ ಪ್ರಿಯರೇ. ಪ್ರಿಯ ದೇವ ಜನರೇ, ದೇವ್ರ ವಾಕ್ಯ ಹೇಳ್ತದೆ, ಇಂಥವರ ಎಲ್ಲರ ಮಾಂಸವನ್ನ, ಯಾಕಂದ್ರೆ ಇವರೆಲ್ಲ ಸ್ವರ್ಗಕ್ಕೆ ಹೋಗೋದಿಲ್ಲ, ಇವರೆಲ್ಲ ಯಾವುದೇ ಕಾರಣಕ್ಕೂ ಎಲ್ಲಿಗೋಗೋದಿಲ್ಲ? ಸ್ವರ್ಗಕ್ಕೆ ಹೋಗೋದಿಲ್ಲ. ಇವರೆಲ್ಲ ಸ್ವರ್ಗದಿಂದ ದೂರ ಇರತಕ್ಕಂಥವ್ರು. ಇವರಿಗೆ ಯಾವುದೇ ಕಾರಣಕ್ಕೂ ಸ್ವರ್ಗ ಎಂಬತಕ್ಕಂಥದ್ದು ಇಲ್ಲ. ಇವ್ರಿಗೆ ದೇವರಿಗೆ ವಿರುದ್ಧವಾಗಿ ಜೀವಿಸುವಂತ ಜನರು, ದೇವರಿಗೆ ವ್ಯತಿರೇಕವಾಗಿ ಜೀವಿಸುವಂತ ಜನರು. ಅನೇಕ ದೇಶಗಳಲ್ಲಿ ಅದು ಬಹಿರಂಗವಾಗಿ ಏನಂತೆ
ಕಾನೂನುಗಳು ರೂಪಿಸಲ್ಪಟ್ಟಿದೆ, ಕೋರ್ಟ್ಗಳಲ್ಲಿ ಪರ್ಮಿಷನ್ ಕೊಡಲ್ಪಟ್ಟಿದೆ, ಪೊಲೀಸ್ ಸ್ಟೇಷನಲ್ಲಿ ಅದು ಬಹಿರಂಗವಾಗಿ ಇಷ್ಟ ನಿಮಗೆ ಇಷ್ಟ ನೀವೇ ಜೀವನ ಮಾಡ್ಕೋಗ್ರಿ. ಆ ದರಿದ್ರದಂಥ ಒಂದು ಇದು ನಮ್ಮ ದೇಶಕ್ಕೆ ಕೂಡ ಏನಾಗ್ತಿದೆ, ಅಂಟಿಕೊಂಡಿದೆ ದರಿದ್ರವಾದಂಥ ರೋಗ. ಈಗ ಸುಮಾರು ದಿನಗಳಿಂದ ಅದು ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಏನಾಗಿದೆ, ಅದು ಪೆಂಡಿಂಗ್ ಆಗಿದೆ. ಆದರೆ ಅವರು ಸರಿಯಾಗಿ ತೀರ್ಪು ಇನ್ನೂ ಹತ್ತು ಕಡೆನೇ ಇಟ್ಕೊಂಡಿಲ್ಲ. ಅವರು ಹೇಗೆ ಇಟ್ಕೊಂಡಿದ್ದಾರೆ ಅಂದರೆ, ಆವು ಸಾಯಬಾರ್ದು, ಕೋಲು ಮುರಿಬಾರ್ದು, ಆ ರೀತಿಲಿ ಅದನ್ನ ಏನು ಮಾಡ್ತಿದ್ದಾರೆ, ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪೂರ್ತಿ ಬಹಿರಂಗವಾಗಿ ಕೊಡ್ದೇನು ಮತ್ತೆ ಅದನ್ನ ಮಾಡೋರಿಗೆ ಯಾವುದೇ ಥರದ ಆಕ್ಷೇಪಣೆ ಮಾಡದೆ ಕೂಡ ಈ ಒಂದು ದೇಶದಲ್ಲಿ ಕೂಡ ಅದಿದೆ. ಪ್ರಿಯ ದೇವಚನರೇ, ಇಂಥವರೆಲ್ಲ ದೇವರ ರಾಜ್ಯಕ್ಕೆ ಸೇರೋದಕ್ಕೆ ಸಾಧ್ಯ ಇಲ್ಲ. ಸೇರ್ತಾರ? ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಮನುಷ್ಯ ಇದನ್ನು ಇಷ್ಟಪಟ್ಟು ಮಾಡ್ತಿದ್ದಾನೆ, ಮನುಷ್ಯ ಇದನ್ನು ಇಷ್ಟಪಟ್ಟು ಮಾಡ್ತಿದ್ದಾನೆ. ತನ್ನ ದೇಹದ ಕೆಲವು ಕ್ಷಣಗಳ ಒಂದು ಸುಖಕ್ಕಾಗಿ ದೇವರನ್ನ ಮರೆತು ದೇವರಿಗೆ ಕೋಪವನ್ನುಂಟು ಮಾಡತಕ್ಕಂಥ ಒಂದು ಕಾರ್ಯವನ್ನು ಮಾಡೋದ್ರಿಂದ ಇಂಥವ್ರನ್ನೆಲ್ಲ ನೋಡಿನೇ ದೇವ್ರ ಏನು ಮಾಡ್ತಾನೆ, ಬನ್ರಿ, ಬಲಿಷ್ಠರು, ಜ್ಞಾನವಂತರು, ಬುದ್ಧಿವಂತರು, ಅಧಿಪತಿಗಳು ಎಲ್ಲರ ಮಾಂಸವನ್ನು ನಿಮಗೆ ಏನು ಕೊಡ್ತೀನಿ, ಭೋಜನವಾಗಿ ಕೊಡ್ತೀನಿ, ಬನ್ರಿ ಎಂದಾಗಿ ಎಲ್ಲ ವಿಧವಂಥ ಪಕ್ಷಿಗಳನ್ನ ಇಲ್ಲಿ ದೂತ ಕರೀತದಾನೆ. ಹಲ್ಲೆಲೂಯಾ. ದೂತ ಕರೀತದಾನೆ. ಪ್ರಿಯ ದೇವಚನರೇ, ಇವತ್ತು ಎಷ್ಟೋ ಜನರು ನಮ್ಮ ಭಾರತ ದೇಶದಲ್ಲಿ ಕೂಡ ದೇವರು ತಾಯಿಯ ಗರ್ಭದಲ್ಲಿ ಸ್ತ್ರೀಯನಾಗಿ ಹುಟ್ಟು ಮಾಡಿ ಹೊರ ತಂದಿದ್ದಾರೆ, ಪುರುಷನ್ನು ಉಂಟು ಮಾಡಿ ಹೊರ ತಂದಿದ್ದಾರೆ. ಆದರೆ ಇವತ್ತು ಪುರುಷ ಏನು ಮಾಡ್ತಿದ್ದಾನೆ, ಸ್ತ್ರೀಯಾಗಿ ಜೀವಿಸೋದಕ್ಕೆ ತನ್ನನ್ನು ಬದಲಾಯಿಸಿಕೊಳ್ತಾನೆ. ಸ್ತ್ರೀ ಪುರುಷನಾಗಿ ಜೀವಿಸೋದಕ್ಕೆ ಇಷ್ಟಪಟ್ಟು ಬದಲಾಯಿಸಿಕೊಳ್ತಾರೆ. ಆದರೆ ದೇವ್ರ ವಾಕ್ಯ ಏನು ಹೇಳ್ತದೆ ಪ್ರಿಯರೇ? ದೇವ್ರ ವಾಕ್ಯ ಏನು ಹೇಳ್ತದೆ ನೋಡ್ರಿ, ಬಹಳ ಸ್ಪಷ್ಟವಾಗಿ. ನೀವು ಮತ್ತಾಯರ ಸುವಾರ್ತೆ ನೀವು 18ನೇ ಅಧ್ಯಾಯದಲ್ಲಿ ಓದಿದರೆ ಅಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ವಾಕ್ಯ ಹೇಳ್ತದೆ, ಮತ್ತಾಯರ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಇರಬೇಕು. ನನಗೆ ವಾಕ್ಯ ಸರಿಯಾಗಿ ಸಿಗ್ತಿಲ್ಲ, ನಿಮಗೆ ಸಿಕ್ಕಿದ್ರೆ ಹೇಳ್ರಿ. ಏನು ಅದು ಸೆಂಟೆನ್ಸ್ ಹೇಳ್ತೀನಿ, ಅದು ವಚನ ನನಗೆ ಗೊತ್ತಾಗ್ತಿಲ್ಲ. ಆದರೆ ವಾಕ್ಯ ಏನು ಹೇಳ್ತದೆ, ಕೆಲವರು ಏನಂತೆ ತಮ್ಮನ್ನ ಪರಲೋಕ ರಾಜ್ಯಕ್ಕೋಸ್ಕರಾಗಿ ಏನು ಮಾಡ್ಕೊಳ್ತಾರೆ, ನಪುಂಸಕರನಾಗಿ ಮಾಡಿಕೊಳ್ತಾರೆ. 19ನೇ ಅಧ್ಯಾಯ 12ನೇ ವಚನ ಓದ್ರಿ. ತಾಯಿಯ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿದವರು ಕೆಲವರು ಇದ್ದಾರೆ. ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟವರು ಕೆಲವರು ಇದ್ದಾರೆ. ಅಂದ್ರೆ ಏನರ್ಥ ಇದು? ಇದೇನರ್ಥ ಇದು? ಮನುಷ್ಯರಿಂದ ಇವತ್ತು ಲಕ್ಷಗಟ್ಟಲೆ ಕೊಟ್ಟು ಆಪರೇಷನ್ ಮಾಡಿ ಸ್ತ್ರೀ ಪುರುಷನಾಗ್ಬೋದು, ಪುರುಷ ಸ್ತ್ರೀ ಆಗ್ಬೋದು. ಆದ್ರೆ ದೇವರು ವಾಕ್ಯ ಹೇಳ್ತದೆ ಪ್ರೇರೆ ಮುಂದೆ, ಮತ್ತು ಪರಲೋಕ ರಾಜ್ಯದ ನಿಮಿತ್ತವಾಗಿ ತಮ್ಮನ್ನು ತಾವೇ ಏನ್ ಮಾಡಿಕೊಂಡವರು ಕೆಲವರು. ಇಲ್ಲಿ ಮೂರು ಗುಂಪು ನಾವು ನೋಡ್ತೀವಿ. ಮೂರು ವಿಧವಂತ ಗುಂಪಲ್ಲಿ ಇದ್ದಾರೆ, ಮೂರು ವಿಧವಂತ ಜನರು ಇದ್ದಾರೆ. ನಪುಂಸಕರು ಎಂಬತಕ್ಕಂಥ ವ್ಯಕ್ತಿಗಳು ಏನಂತೆ, ತಾಯಿಯ ಗರ್ಭದಿಂದ, ಅದು ದೇವರ ಸೃಷ್ಟಿ. ನೀವು ವಿಮೋಚನೆ ಕಂಡ 3ನೇ ಅಧ್ಯಾಯದಲ್ಲಿ ಓದಿದರೆ ಗೊತ್ತಾಗ್ತದೆ. ಅಲ್ಲಿ ಏನಂತೆ, ದೇವರು ಮೋಶೆಗೆ ಹೇಳ್ತಾನೆ, ನೀನು ಐಗುಪ್ತ ದೇಶಕ್ಕೆ ಹೋಗ್ಬೇಕೆಂಬುದಾಗಿ. ಆಗ ಸ್ವಾಮಿ, ನಾನು ಮಾತು ಬಲ್ಲವನಲ್ಲ, ನಾನು ಬಲಿಷ್ಠನಲ್ಲ, ನನ್ನ ಜ್ಞಾನವಂತನಲ್ಲ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ದೇವರು ವಾಕ್ಯ ಹೇಳ್ತದೆ ಅಲ್ಲಿ ಏನಂದ್ರೆ, ಮನುಷ್ಯರನ್ನ ಉಂಟು ಮಾಡಿದ ತನ್ನ ಒಬ್ಬ ಮೂಕನಾಗಿ, ಒಬ್ಬ ಕಿವುಡನಾಗಿ, ಒಬ್ಬ ಕುಂಟನಾಗಿ, ಒಬ್ಬನ ಗಿಡ್ಡನಾಗಿ, ಒಬ್ಬ ಕುಳ್ಳನಾಗಿ, ಒಬ್ಬನ ಎತ್ತರವಾಗಿ ಉಂಟು ಮಾಡಿದ ಯಾರು? ನಾನೇ. ಹಾಗೆ ಇಲ್ಲಿ ತಾಯಿಯ ಗರ್ಭದಲ್ಲಿ ನಪುಂಸಕರಾಗಿ ಹುಟ್ಟುವಂತರು, ಅದು ದೇವರ ಒಂದು ಸೃಷ್ಟಿ. ಅದನ್ನ ನಾವು ಏನು ಮಾಡೋಕ್ಕಾಗಲ್ಲ. ಆದರೆ ಕೆಲವರು ಏನು ಮಾಡ್ತಿದ್ದಾರೆ, ಈ ಖಂಡಿತಲು ಪರಲೋಕ ರಾಜ್ಯ ಇಲ್ಲಿ ಪುರುಷನ ಹತ್ರ ಹೋಗದೆ ಪರಿಶುದ್ಧರಾಗಿ, ನಿಷ್ಕಲಂಕರಾಗಿ, ನಿರ್ದೋಷಿಗಳಾಗಿ, ಯಾವುದೇ ಕೆಟ್ಟ ಆಲೋಚನೆಗೆ ಒಳಪಡದೆ ಜೀವಿಸುವಂತರು ಕೆಲವರಿದ್ದಾರೆ.
ಇಲ್ಲಿ 2 ಗುಂಪುಗಳಿಗೆ, ನನ್ನ ಅನಿಸಿಕೆ ಪ್ರಕಾರ 2 ಗುಂಪುಗಳಿಗೆ ದೇವರ ರಾಜ್ಯವನ್ನು ಕೊಡಬಹುದು. ಒಂದು ಗುಂಪಿನವರಿಗೆ ಏನಿಲ್ಲ, ದೇವರ ರಾಜ್ಯವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ಗುಂಪಿನವರು ಇಲ್ಲಿ ಕೂಡ ಸೇರ್ಕೋಬಹುದು. ಈ ಔತಣದಲ್ಲಿ ಆ ಗುಂಪಿನವರು ಕೂಡ ಸೇರ್ಕೋಬಹುದು. ಆ ಗುಂಪಿನವರು ಕೂಡ ದಂಡನೆ ಆಗ್ಬೋದು. ಯಾಕಂದ್ರೆ ಬೇಕಾಗಿ ಮಾಡಿಕೊಳ್ಳತಕ್ಕಂಥದ್ದು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರೇ, ಸೈತಾನನು ಮನುಷ್ಯನ ಸ್ವಭಾವ ಅನುಸಾರವಾಗಿ, ಮನುಷ್ಯನ ಬಲಹೀನ ಅನುಸಾರವಾಗಿ ಅವನ ವೀಕ್ ಪಾಯಿಂಟ್ ಏನೆಂದು ತಿಳ್ಕೊಂಡು ಅದರ ಪ್ರಕಾರ ಏನ್ ಮಾಡ್ತಾನಂತೆ ಗೊತ್ತಾ, ನಮ್ಮ ಕೈಯಲ್ಲಿ ಪಾಪ ಮಾಡಿಸ್ತಾನಂತೆ. ಹಲ್ಲೆಲೂಯಾ. ನೀವು ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ರಲ್ಲಿ ಹೋದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಮನುಷ್ಯರ ಸ್ವಭಾವಕ್ಕನುಸಾರವಾಗಿ ಸೈತಾನನು ಸುಳ್ಳು ಹೇಳಿಸ್ತಾನೆ ನಿಮ್ಮ ಕೈಯಲ್ಲಿ. ಸೈತಾನನು ನಿಮ್ಮ ಕೈಯಲ್ಲಿ ಪಾಪ ಮಾಡಿಸ್ತಾನೆ, ಎಚ್ಚರವಾಗಿರ್ರಿ. ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ, ದೇವರು ವಾಕ್ಯ ಹೇಳ್ತದೆ. ದೇವರು ಇಲ್ಲಿ ವಾಗ್ದಾನ ಮಾಡಿದೆ ಏನಂದ್ರೆ, ಸಹಸ್ರಾಧಿಪತಿಗಳು, ದೊಡ್ಡವರು ಚಿಕ್ಕವರು ಯಾರೆಲ್ಲ ಇವತ್ತು ಅನೇಕರು ಹೇಳಿಕೊಳ್ತಾರೆ, ಅನೇಕರು ಕೇಳ್ತಾರೆ. ನಾನು ಕೆಲವು ಟೈಮಲ್ಲಿ ಇದು ಏನು ನಮ್ಮ ಕೆಲವು ವಾಕ್ಯಗಳನ್ನ ನೋಡ್ತೀನಿ, ಸಂದೇಶಕರು ವಾಕ್ಯಗಳನ್ನ ಕೆಲವು ನೋಡ್ತೀವಿ. ಈ ಇಂಟರ್ವ್ಯೂ ಮಾಡ್ತಾರೆ ಸೇವಕರನ್ನ, ಮತ್ತೆ ಇದು ನಡೆಸ್ತಾರೆ, ಏನು ಚರ್ಚೆ ಏನಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ, ಡೆಬಿಟ್ ನಡೆಸ್ತಾರೆ. ಅವಾಗ ಕೇಳ್ತಾರೆ, ನೀವು ಯೇಸುಸ್ವಾಮಿ ನಂಬದೇ ಇರತಕ್ಕಂಥವರೆಲ್ಲ, ಕೆಲವು ಅವರು ಆಂಧ್ರದಲ್ಲಿ ಜಾಸ್ತಿ ಇದು, ಯೇಸುಸ್ವಾಮಿ ನಂಬದೇ ಇರೋರೆಲ್ಲ ಅವ್ರು ಎಷ್ಟೇ ಒಳ್ಳೆಯವರಾಗಿದ್ರು ಅವರೆಲ್ಲ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತೀರಾ? ಯೇಸುಸ್ವಾಮಿ ನಂಬಿ ಏನೇ ಪಾಪ ಮಾಡಿದ್ರು ಸ್ವರ್ಗಕ್ಕೆ ಹೋಗ್ತಾನೆ, ದೇಶ ತೆಗೆದುಕೊಂಡ್ಬಿಡ್ಲೆ ಸ್ವರ್ಗಕ್ಕೆ ಹೋಗ್ತಾನೆ ಎಂದಾಗ ಹೇಳ್ತಿರಲ್ಲ, ಇದು ಹೇಗೆ ಎಂದಾಗಿ ಕೇಳ್ತಾರು. ಜಾಸ್ತಿ ಅನಿ ಜಾನ್ಸನ್ ಎಂಬತಕ್ಕಂಥ ಸೇವಕರು ಮತ್ತು ಇನ್ನೂ ಕೆಲವರು ಇದ್ದಾರೆ ಅವ್ರು ಡೆಬಿಟ್ ಮಾಡುವಂಥದ್ದು. ಕೆಲವು ವ್ಯಕ್ತಿಗಳು ಕೂಡ ಇದ್ದಾರೆ ಅವ್ರ ಜೊತೆಲಿ ವಾದ ಮಾಡೋಕ್ಕಂಥವ್ರು, ಕಾದಾಡೋಂಥವ್ರು. ಕೆಲವು ಟೈಮ್ ನಾನು ಅದನ್ನು ಜಾಸ್ತಿ ಕೇಳ್ಕೊಳ್ತೀನಿ. ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರೇ, ಯೇಸುಸ್ವಾಮಿ ಹೇಳ್ತಾನೆ, ದೀಕ್ಷೆ ತಗೊಂಡು ಯೇಸುಸ್ವಾಮಿ ನಂಬಿ ಯಾವ ಥರ ಬೇಕಾದರೂ ಪಾಪ ಮಾಡಿದ್ರೆ ಪರಲೋಕ ರಾಜ್ಯ ಸಿಗೋದಿಲ್ಲ, ಸಿಗೋದಿಲ್ಲ. ಅದೇ ಸಮಯದಲ್ಲಿ ಯೇಸುಸ್ವಾಮಿನೇ ತಿಳಿಯದೆ, ಯೇಸುಸ್ವಾಮಿ ಬಗ್ಗೆ ಗೊತ್ತೇ ಇಲ್ಲದೆ ಪರಿಶುದ್ಧರಾಗಿ, ನೀತಿವಂತರಾಗಿ, ನ್ಯಾಯವಾಗಿ, ಯಾವುದೇ ಥರದ ಪಾಪಕ್ಕೆ ಒಳಪಡಿಸಿಕೊಳ್ಳದೆ ತಮ್ಮನ್ನು ತಾವು ಪರಿಶುದ್ಧರಾಗಿ ಇಟ್ಟುಕೊಳ್ಳೋರಿಗೆ ದೇವರು ಖಂಡಿತವೂ ನರಕಕ್ಕೆ ಹಾಕೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಹಲ್ಲೆಲೂಯಾ. ಯಾಕೆ ಎಂದಾಗಿ ನಾನು ನೋಡಿದ್ರೆ, ದೇವರು ವಾಕ್ಯ ಹೇಳ್ತದೆ ಅನೇಕ ಕಡೆಗಳಲ್ಲಿ, ಯೇಸುಸ್ವಾಮಿ ಹೇಳ್ತಾನೆ ಏನಂದ್ರೆ, ನಾನು ಬರ್ತೇನೆ ಅವನವನ ನಡತೆಗೆ, ಯಾರ ನಡತೆಗೆ? ಅವನವನ ನಡತೆಗೆ ತಕ್ಕ ಪ್ರತಿಫಲ ಯಾರ ಕೈಲಿದೆ? ನನ್ನ ಕೈಲಿದೆ. ಒಂದು ವೇಳೆ ಯೇಸುಸ್ವಾಮಿ ನಂಬದೆ ನೀನು ಪರಿಶುದ್ಧನಾಗಿ, ನೀತಿವಂತನಾಗಿ, ನಿರ್ದೋಷಿಯಾಗಿ, ನಿಷ್ಕಲಂಕನಾಗಿ ಜೀವಿಸೋದಾದರೆ ದೇವರು ಖಂಡಿತಲೂ ನಿನಗೊಂದು ಫಲ ಇಟ್ಟಿರ್ತಾನೆ, ಆದರೆ ನೀನು ದಂಡಿಸೋದಿಲ್ಲ. ಒಂದೇ ಒಂದು ಕಾರಣಕ್ಕೋಸ್ಕರ ಯೇಸುಸ್ವಾಮಿ ನಂಬದೇ ಇರತಕ್ಕಂಥ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನ ನರಕಕ್ಕೆ ತೆಗೆದುಕೊಂಡು ಹಾಕೋದಿಲ್ಲ. ದೇವರು ನ್ಯಾಯ ತೀರ್ಪಿನ ದಿನ ಅದು ಯಾವ ರೀತಿಯಲ್ಲಿ ತೀರ್ಪು ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ, ನಾವು ಹೇಳಕ್ಕಾಗೋದಿಲ್ಲ. ನ್ಯಾಯ ತೀರ್ಪಿನ ದಿನ ಮಾತ್ರ ಅದು ಗೊತ್ತಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿದ್ದೆ ಮಾಡುವವರು ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ಏನಂತೆ, ನ್ಯಾಯ ತೀರ್ಪಿನ ದಿನ ಪ್ರತಿಯೊಬ್ಬರು ಮಾಡುವಂಥ ಕೆಲಸಕ್ಕೆ ಆತನು ಫಲ ಕೊಡ್ತಾನೆ. ಆಗ ನಾವು ತಿಳ್ಕೋಬಹುದು. ತಪ್ಪಾದ ಸಂದೇಶಗಳು ಹೋಗ್ತದೆ. ಇವತ್ತು ದೀಕ್ಷೆಯನ್ನು ತಗೊಂಡು ಬೇಕಾಬಿಟ್ಟಿ ಪಾಪ ಮಾಡಿದ್ರೆ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ದೇವರು ವಾಕ್ಯ ಹೇಳ್ತದೆ, ನೀವು ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ 21, 22, 23 ಓದಿದರೆ ಅಲ್ಲಿ ಗೊತ್ತಾಗ್ತದೆ, ನನ್ನ ತಂದೆಯ ಚಿತ್ತದಂತೆ ನಡೆಯುವವನು. ಯಾರ ಚಿತ್ತ? ತಂದೆಯ ಚಿತ್ತದಂತೆ ನಡೆಯುವವನು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗ್ತಾನೆ. ನನ್ನ ಹೆಸರು ಹೇಳ್ಕೊಂಡು ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ನಾನು ಹಂಗೆ ಮಾಡಿದೆ, ಹಾಯ್ ಹೂಯ್ ಹಾ ಅಂದ್ಬಿಟ್ಟು ಜಂಪ್ ಮಾಡಿದೆ, ಕುಣಿದಾಡ್ದೆ, ದೆವ್ವ ಬಿಡಿಸ್ದೆ, ಸತ್ತೋರ್ನ ಬದುಕಿಸ್ದೆ, ಏನು ನಡೆಯಲ್ಲ. ಅಲ್ಲಿ ಏನು ನಡೆಯಲ್ಲ. ಸ್ವಾಮಿ ನಿನ್ನ ಹೆಸರಲ್ಲಿ ತಾನೆ ನಾನು ಮಾಡಿದೆ ಅಂತ ಕೇಳಿದ್ರು ಕೂಡ ಇಲ್ಲ, ನಡೆಯಲ್ಲ. ಅಲ್ಲಿ ಯೇಸು ಸ್ವಾಮಿ ಹೇಳೋದು ಒಂದೇ ಒಂದು ಮಾತು, ಏನು? ನನ್ನ ತಂದೆಯ ಚಿತ್ತದಂತೆ ನೀನು ನಡೆದಿಲ್ಲ, ಅದರಿಂದ ನೀನು ಯಾರು ನನಗೆ ಗೊತ್ತಿಲ್ಲ. ತಂದೆಯ ಚಿತ್ತ ಏನು?
ತಂದೆಯ ಚಿತ್ತ ಏನು? ನೀನು ಪುರುಷನಾಗಿ ತಾಯಿಯ ಗರ್ಭದಿಂದ ಬಂದಿದೀಯಾ, ನೀನು ಕೊನೆಯ ತನಕ ದೇವರು ಈ ಲೋಕಲ್ಲಿ ನಿನಗೆ ಆಯುಷ್ಯ ಮುಗಿಸೋ ತನಕ ನೀನು ಏನಾಗಿರ್ಬೇಕು? ಪುರುಷನಾಗೇ ಇರಬೇಕು. ನೀನು ಸ್ತ್ರೀಯಾಗಿ ತಾಯಿಯ ಗರ್ಭದಿಂದ ಹೊರಗಡೆ ಬಂದಿದೀಯಾ, ದೇವರು ನಿನಗೆ ಆಯುಷ್ ಕಾಲ ಕೊಟ್ಟಷ್ಟು ಕಾಲ ನೀನು ಏನಾಗಿರ್ಬೇಕು? ಸ್ತ್ರೀಯಾಗಿ ಜೀವಿಸ್ಬೇಕು. ದೇವರು ನಿನ್ನನ್ನು ಯಾವ ಸ್ಥಾನಕ್ಕಾಗಿ, ಯಾವ ಉದ್ದೇಶಕ್ಕಾಗಿ, ತನ್ನ ಯಾವ ಪ್ರಣಾಳಿಕೆಗಾಗಿ ಸೃಷ್ಟಿ ಮಾಡಿದನೋ ಆ ಒಂದು ಪ್ರಣಾಳಿಕೆ ನೀನು ತಿಳ್ಕೊಂಡು ಅದರ ಪ್ರಕಾರ ನೀನು ಏನು ಮಾಡಬೇಕು? ಜೀವಿಸ್ಬೇಕು. ಅದೇ ತಂದೆಯ ಚಿತ್ತ, ಅದೇ ತಂದೆಯ ಚಿತ್ತ. ಹಲ್ಲೆಲೂಯಾ. ಟೈಟ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ಸೊಂಟ ಕಾಣುವಂಥ ಟೀ ಶರ್ಟ್ ಹಾಕೊಂಡು ದೇವರು ವಾಕ್ಯ ಹೇಳ್ತದೆ, ಸ್ತ್ರೀ ಪುರುಷನ ವೇಷ, ಪುರುಷ ಸ್ತ್ರೀ ವೇಷ ಯಾವುದೇ ಕಾರಣಕ್ಕೆ ಏನು ಮಾಡ್ಕೊಳ್ಬಾರ್ದು? ಧರಿಸಿಕೊಳ್ಳಬಾರ್ದು. ಅದು ದೇವರ ಚಿತ್ತವಲ್ಲ. ದೇವರ ಚಿತ್ತನ ಅದು ಇಲ್ಲ. ಇನ್ನೊಂದು ಏನಂದ್ರೆ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ, ಆದಿಯಿಂದಲೂ ಮಂತ್ರವಾದಿಗಳನ್ನ, ಮಾಟಗಾರನ್ನ ಏನ್ ಮಾಡಿದ್ದಾರೆ? ಹಾಗೆ ಮಾಡ್ತಾನೆ ಬಂದಿದ್ದಾನೆ. ದೇವರು ಎಲ್ಲೂ ಅಂಗೀಕಾರ ಮಾಡಿಲ್ಲ. ಮಂತ್ರವಾದಿಗಳು ಇರಬಾರ್ದು, ಮಾಟಗಾರರು ಇರಬಾರ್ದು ಎಂದಾಗಿ ಆದಿಯಿಂದಲೂ ಪ್ರಕಟಣೆ ಗ್ರಂಥವರೆಗೂ ಯಾವ ಮಂತ್ರವಾದಿಗೂ ಯಾವ ಮಾಟಗಾರರಿಗೂ ಏನು ಕೊಟ್ಟಿಲ್ಲ? ಅನುಮತಿ ಕೊಟ್ಟಿಲ್ಲ. ನೀವು ಮಾಟ ಮಾಡ್ಬೋದು, ಮಂತ್ರ ಮಾಡ್ಬೋದು ಎಂದಾಗಿ. ಪ್ರಿಯ ದೇವಜನರೇ, ಇವತ್ತು ಮಂತ್ರವಾದಿಗಳ ಮುಖಾಂತರಿಗೆ, ಮಾಟಗಾರರ ಮುಖಾಂತರಿಗೆ ಎಷ್ಟೋ ಕುಟುಂಬಗಳು ಏನಾಗಿದ್ದಾವೆ ಗೊತ್ತಾ? ಹಾಳಾಗಿದ್ದಾವೆ. ಅನೇಕರು ಇವತ್ತು ಹುಚ್ಚರಾಗಿದ್ದಾರೆ. ಮಾಟ ಮಂತ್ರ ಮುಖಾಂತರಿಗೆ ಹುಚ್ಚರಾಗಿದ್ದಾರೆ. ಇನ್ನು ಅನೇಕರಿಗೆ ಮಾಟ ಮಂತ್ರ ಮುಖಾಂತರಿಗೆ ಏನು ಬರ್ತಿಲ್ಲ? ಅವ್ರಿಗೆ ಕೈ ಬರ್ತಿಲ್ಲ, ಕಾಲು ಬರ್ತಿಲ್ಲ, ಬಿದ್ದೋಗಿದ್ದಾವೆ. ಕೈ ಬಿದ್ದೋಗಿದೆ, ಕಾಲು ಬಿದ್ದೋಗಿದೆ, ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅನೇಕ ಕುಟುಂಬಗಳಿಗೆ ಒಡೆದು ವಿಭಾಗವಾಗ್ಬಿಟ್ಟಿದ್ದಾವೆ. ಆಸ್ತಿನ ಮಾರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾರೋ ಒಬ್ರು ಸ್ವಾರ್ಥಕ್ಕಾಗಿ ಅವರು ಚೆನ್ನಾಗಿರ್ಬೇಕನ್ನೋದಕ್ಕೋಸ್ಕರ ಇನ್ನೊಬ್ಬನ್ನ ಕೆಡಿಸೋದು. ಇದು ದೇವ್ರ ಚಿತ್ತನ? ದೇವ್ರು ಇಷ್ಟಪಡ್ತಾನ? ಇಲ್ಲ. ಇವತ್ತು ನಾವು ಟಿವಿಯಲ್ಲಿ ನ್ಯೂಸ್ಗಳಲ್ಲಿ ನಾವು ನೋಡ್ತೀವಿ, ವಶೀಕರಣ ಎಂದಾಗಿ ಬರ್ತಾರೆ. ವಶೀಕರಣ ಮಾಡ್ತೀವಿ. ನಿನಗೆ ಯಾರ ಮೇಲೆ ಮೋಹ ಇದೆ, ನಿನಗೆ ಯಾರ ಮೇಲೆ ದಾಹ ಇದೆ, ನಿನಗೆ ಯಾರ ಮೇಲೆ ಇಷ್ಟ ಇದೆ, ಇಷ್ಟು ಸಾವಿರ ಕೊಡ್ರಿ, ನಾವು ಅವ್ರನ್ನೇನು ಮಾಡ್ತೀವಿ? ವಶೀಕರಣ ಮಾಡ್ತೀವಿ. ದೇವರು ಎಲ್ಲೂ ಅನುಮತಿ ಕೊಟ್ಟಿಲ್ಲ. ಬೈಬಲಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೂ ನೀವು ಓದ್ರಿ ಕುತ್ಕೊಂಡು, ಯಾವ ಜಾಗದಲ್ಲೂ ಇದಕ್ಕೆ ಅವಕಾಶ ಕೊಟ್ಟಿಲ್ಲ ದೇವರು. ಆದರೆ ಇವತ್ತು ಪ್ರಪಂಚದಲ್ಲಿ ಏನು ನಡೀತದೆ? ಅವರ ಸ್ವಾರ್ಥಕ್ಕಾಗಿ, ಅವರ ಐಷಾರಾಮಿ ಜೀವನ ಮಾಡೋದಕ್ಕಾಗಿ, ಇಷ್ಟ ಇಲ್ಲಾಂದ್ರೂ ಅವ್ರನ್ನ ಏನ್ ಮಾಡ್ತಾರೆ? ದುಷ್ಟ ಶಕ್ತಿಗಳ ಮುಖಾಂತರವಾಗಿ ವಶೀಕರಣ ಮಾಡಿ ಅವ್ರನ್ನೇ ಇಷ್ಟಪಡುವ ಹಾಗೆ, ಅವ್ರಿಲ್ಲ ಅಂದ್ರೆ ಜೀವನ ಇಲ್ಲದ್ರೆ ಹಾಗೆ ಇವತ್ತು ಮಾಡುವಂತರಾಗಿದ್ದಾರೆ ಪ್ರಿಯರೇ. ಇವರೆಲ್ಲ ದೇವರ ರಾಜ್ಯಕ್ಕೆ ಹೋಗ್ತಾರಾ? ದೇವರ ರಾಜ್ಯ ಖಂಡಿತಲೂ ಇವರಿಗೆ ಇಲ್ಲ. ಅವ್ರು ಯೇಸುಸ್ವಾಮಿ ನಂಬಿದ್ರೆ ಹೋಗ್ಲಿ, ನಂಬದೇ ಹೋಗ್ಲಿ, ಖಂಡಿತಲೂ ಇವರಿಗೆ ಏನಿಲ್ಲ? ದೇವರ ರಾಜ್ಯವಿಲ್ಲ, ಪರಲೋಕ ರಾಜ್ಯವಿಲ್ಲ. ಮಾಟಗಾರರು, ಮಂತ್ರವಾದಿಗಳು, ಕಣಿ ಹೇಳುವವರು, ಜ್ಯೋತಿಷ್ಯ ನೋಡುವವರು, ವಶೀಕರಣ ಮಾಡ್ತೀನಿ ಎಂದಾಗ ಹೇಳುವಂಥವ್ರು, ಪ್ರಕಾತಿ ನೀವು ನೋಡ್ತೀರಾ ಆ ಲೋಕಲ್ ಚಾನೆಲ್ ಹಾಕ್ಬಿಟ್ರೆ, ಟಿವಿಯಲ್ಲಿ ಹಾಕ್ಬಿಟ್ರೆ ಏನು 5-5 ನಿಮಿಷಕ್ಕೂ ಅಡ್ವರ್ಟೈಸ್ ಬರ್ತಾರೆ. ಪ್ರಕಾತಿ ಹೊಂದಿದಂಥ ಜ್ಯೋತಿಷ್ಯರಂತೆ 24 ಗಂಟೆಗಳಲ್ಲಿ ಪರಿಹಾರ. ದುಡ್ಡೆಷ್ಟು ಗೊತ್ತಾ? 50,000 ಕೊಡ್ರಿ, 70,000 ಕೊಡ್ರಿ, 1,00,000 ಕೊಡ್ರಿ. ಇದು ದೇವರಿಗೆ ಇಷ್ಟವಾದದ? ದೇವರ ಎಲ್ಲೂ ಇದಕ್ಕೆ ಏನು ಕೊಟ್ಟಿಲ್ಲ? ಅನುಮತಿ ಕೊಟ್ಟಿಲ್ಲ. ಇನ್ನು ಈ ದೇಶದಲ್ಲಿ, ಈ ಭೂಮಿಯ ಮೇಲೆ ಬೇತಾಳಿಕರು ಎಂಬುದಾಗಿ, ಬೇತಾಳಿಕರು ಅಂದ್ರೆ ಗೊತ್ತಾ? ಹಲ್ಲೆಲೂಯಾ. ಸತ್ತವರನ್ನ ಎಬ್ಬಿಸಿ ಮಾತನಾಡಿಸುವಂಥದ್ದು. ಕೇಳಿಸ್ಕೊಂಡಿದ್ರ? ಎಲ್ಲಾದ್ರೂ ಕೇಳಿಸ್ಕೊಂಡಿದ್ರ? ಸತ್ತವರನ್ನ ಎಬ್ಬಿಸಿ ಮಾತನಾಡಿಸುವಂಥದ್ದು. ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ ಎಲ್ಲೂ ದೇವರು ಇದಕ್ಕೆ ಏನು ಕೊಟ್ಟಿಲ್ಲ? ಅನುಮತಿ ಕೊಟ್ಟಿಲ್ಲ. ಆದರೆ ಇವತ್ತು ಬಹಿರಂಗವಾಗಿ ಚಾಲೆಂಜ್ ಮಾಡ್ತಾರೆ. ನೀವು ಯಾರೇ ಸತ್ತವರು ಇರಲಿ, ಅವ್ರನ್ನ ನಾನು ಕರಿತೀನಿ, ಅವ್ರ ಜೊತೆ ನೀವು ಏನು ಮಾಡ್ಬೋದು? ಮಾತನಾಡ್ಬೋದು. ಇವರಿಗೆ ಖಂಡಿತವೂ ಏನಿಲ್ಲ? ದೇವರ ರಾಜ್ಯ ಇಲ್ಲ.
ಇಂಥವರೆಲ್ಲ ಸೇರ್ಕೊಂಡೆ, ಇಂಥವ್ರಿಗೆಲ್ಲರನ್ನು ಸೇರ್ಕೊಂಡೆ ದೇವ್ರು ಹೇಳ್ತಾನೆ, ಬಲಿಷ್ಠರು, ಜ್ಞಾನವಂತರು, ಬುದ್ಧಿವಂತರು, ಶಕ್ತಿವಂತರು, ಉನ್ನತ ಸ್ಥಾನದಲ್ಲಿರುವಂತರು, ಇವರೆಲ್ಲರ ಮಾಂಸವನ್ನ, ಇವರೆಲ್ಲರ ರಕ್ತವನ್ನು ಕುಡಿಯೋದಕ್ಕೆ ನೀವೇನ್ ಮಾಡ್ರಿ? ಕೂಡಿ ಬನ್ರಿ, ಎಲ್ಲ ಕೂಡಿ ಬನ್ರಿ. ಹಲ್ಲೆಲೂಯಾ. ಕೂಡಿ ಬನ್ರಿ ಎಂಬುದಾಗಿ ಕರಿತಾನೆ. ಪ್ರಿಯರೇ, ಪ್ರಿಯ ದೇವಚನರೇ, ಅಲ್ಲಿ ನೋಡ್ತೀವಿ ದೊಡ್ಡವರು ಚಿಕ್ಕವರು ಭೇದವಿಲ್ಲದೆ ಯಾರೆಲ್ಲ. ಪ್ರಿಯರೇ, ಈಗ ಈ ಭೂಮಿಯ ಮೇಲೆ ಎರಡು ಗುಣಗಳು ಪ್ರಬಲವಾಗಿ ಆಳ್ವಿಕೆ ಮಾಡ್ತದೆ. ಯಾವುದು ಗೊತ್ತಾ? ಒಂದು ಕೃಪೆ, ಎರಡನೇದಾಗಿ ಪ್ರೀತಿ. ದೇವರು ಆದಿಯಿಂದಲೂ ಮನಮರುಗುವ ದೇವರು, ಹೌದಲ್ಲ? ಮನ್ನಿಸುವ ದೇವರು. ನಮ್ಮ ದೇವರು ಯಾರು? ಮನ್ನಿಸುವ ದೇವರು, ಮನಮರುಗುವ ದೇವರು, ಮನ್ನಿಸುವ ದೇವರು, ಪ್ರೀತಿ ತೋರುವ ದೇವರು, ಕೃಪೆ ತೋರುವ ದೇವರು. ಇವತ್ತು ಅನೇಕರು ಹೇಳಿಕೊಳ್ತಾರೆ ಇದು ಕೃಪೆಯ ಕಾಲ ಎಂಬುದಾಗಿ. ಈ ಕೃಪೆಯ ಕಾಲ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ, ಮನುಷ್ಯನು ಒಂದಲ್ಲ ಒಂದು ದಿನ ತಡವಾಗಿ ಆದರೂ ಏನ್ ಮಾಡ್ತಾರೆ? ಪಶ್ಚಾತ್ತಾಪ ಪಡ್ತಾನೆ, ಮಾನಸಾಂತರ ಹೊಂದುತ್ತಾನೆ, ಅವನ ಪಾಪಕ್ಕೆ ದುಃಖ ಪಡ್ತಾನೆ, ನನ್ನ ಕಡೆಗೆ ತಿರುಗಿಕೊಳ್ತಾನೆ, ಒಂದಲ್ಲ ಒಂದು ದಿನ ಸತ್ಯವನ್ನು ಹುಡುಕುತ್ತಾನೆ ಎಂಬ ಉದ್ದೇಶದಿಂದ ಕೃಪೆಯ ಕಾಲವನ್ನು ಕೊಟ್ಟಿದ್ದಾನೆ ಹೊರತು ನೀನು ಪಾಪದ ಮೇಲೆ ಪಾಪ ಮಾಡುವುದಾಗಿ ಕೃಪೆಯ ಕಾಲವನ್ನು ಕೊಟ್ಟಿಲ್ಲ. ಇದು ಕೃಪೆಯ ಕಾಲ ನಿಜ. ದೇವರು ದೀರ್ಘ ಕಾಲದಿಂದ ದೀರ್ಘ ಶಾಂತನಾಗಿ ಕಾಯ್ತದಾನೆ. ಯಾಕಂದ್ರೆ ಈ ದೇಶದಲ್ಲಿ, ಈ ಭೂಮಿಯ ಮೇಲೆ ವ್ಯಭಿಚಾರ ಮಾಡುವಂತರು, ಅತ್ಯಾಚಾರ ಮಾಡುವಂತರು, ಕೊಲೆಗಡುಕರು, ಅನೇಕ ವಿಧವಂತ ಪಾಪದಲ್ಲಿರುವವರು ಎಲ್ಲರೂ ಒಂದಲ್ಲ ಒಂದು ದಿನ ತಡವಾಡಿ ಆದರೂ ನನ್ನನ್ನು ಏನ್ ಮಾಡ್ಕೊಳ್ತಾರೆ? ಕಂಡುಕೊಳ್ತಾರೇನೋ ಎಂಬ ಉದ್ದೇಶದಿಂದ ದೇವರು ಕಾಯ್ತದಾನೆ. ಅದಕ್ಕೋಸ್ಕರ ಕೃಪೆಯ ಕಾಲ ಕೊಟ್ಟಿದ್ದಾನೆ. ಆದ್ರೆ ಇವತ್ತು ಅದನ್ನ ಜನರು ಏನ್ ಮಾಡ್ಕೊಳ್ತಾರೆ? ದುರುಪಯೋಗ ಮಾಡಿಕೊಳ್ತಾರೆ, ಅದನ್ನು ವ್ಯರ್ಥ ಮಾಡಿಕೊಳ್ತಾರೆ, ತಮ್ಮ ಇಷ್ಟ ಬಂದ ರೀತಿಯಲ್ಲಿ ಜೀವಿಸ್ತಾರೆ. ಅದರಿಂದ ಪ್ರಿಯ ದೇವಚನರೇ, ಇವರು ಯಾರು ಪರಲೋಕ ರಾಜ್ಯಕ್ಕೆ ಅಥವಾ ದೇವರ ರಾಜ್ಯಕ್ಕೆ ಸೇರೋದಕ್ಕೆ ಸಾಧ್ಯವಿಲ್ಲ. ಇವರೆಲ್ಲರೂ ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ಯಾಕಂದ್ರೆ ಸಮಯ ಕೊಡಲ್ಪಟ್ಟಿದೆ. ಆ ಸಮಯನ ವ್ಯರ್ಥ ಮಾಡಿಕೊಬಿಟ್ರೆ ಏನಂತೆ, ಯಾವುದೇ ಒಂದು ಪದಾರ್ಥಕ್ಕೆ ಒಂದು ಸಮಯ ಇದೆ. ಅದಲ್ಲ, ಮನುಷ್ಯನ ಆಯುಷ್ಕಾಲಕ್ಕೊಂದು ಸಮಯ ಇದೆ. ಆ ಮನುಷ್ಯನ ಆಯುಷ್ಕಾಲದಲ್ಲಿ ಒಳಗೆ ನಾವೇನ್ ಮಾಡ್ಬೇಕು? ನಮ್ಮನ್ನ ಸರಿ ಮಾಡ್ಕೋಬೇಕು. ಪ್ರತಿಯೊಂದಕ್ಕೂ ಆಯುಷ್ಕಾಲ ಇದೆ. ಆ ಆಯುಷ್ಕಾಲದ ಒಳಗೇನೆ ಅದನ್ನ ಸರಿ ಮಾಡ್ಕೋಬೇಕು. ಆಯುಷ್ಕಾಲ ಮುಗಿದ ಮೇಲೆ, ಅದಕ್ಕೆ ಸಮಯ ಮುಗಿದ ಮೇಲೆ ಏನು ಮಾಡಕ್ಕೆ ಆಗೋದಿಲ್ಲ. ಹಾಗೆ ದೇವರ ಕೃಪೆಯ ಕಾಲ ಮುಗಿದ್ರೆ ಆಮೇಲೆ ನಾವು ಎಷ್ಟೇ ಬಾಯಿ ಬಡ್ಕೊಂಡ್ರು, ಎಷ್ಟೇ ಉರುಳಾಡಿದ್ರು ನಮಗೆ ಏನು ಸಿಗೋದಿಲ್ಲ? ಕೃಪೆ ಅನ್ನೋದು ಇರೋದಿಲ್ಲ. ಹಲ್ಲೆಲೂಯಾ. ಕೃಪೆ ಅನ್ನೋದು ಇರೋದಿಲ್ಲ, ಪ್ರೀತಿ ಅನ್ನೋದು ಇರೋದಿಲ್ಲ. ದೇವರು ಮನ ಮರುಗೋದಿಲ್ಲ. ಈಗ ದೇವರು ಮನ ಮರುಗಿ ನಮಗೆ ಸಮಯ ಕೊಟ್ಟಿದ್ದಾನೆ. ನಮ್ಮ ದೇವರು ಪ್ರೀತಿಯುಳ್ಳ ದೇವರು. ಹಲ್ಲೆಲೂಯಾ. ಆದ್ರೆ ಆ ಪ್ರೀತಿಯನ್ನು ಇವತ್ತು ಅನೇಕರು ಏನ್ ಮಾಡ್ತಾರೆ? ದುರುಪಯೋಗ ಮಾಡಿಕೊಳ್ತಾರೆ. ಯಾವ ರೀತಿಯಲ್ಲಿ ಎಂಬುದಾಗಿ ನೋಡಿದ್ರೆ, ಉದಾಹರಣೆಗೆ ಒಬ್ಬ ತಂದೆಗೆ ಒಬ್ಬ ಮಗ ಇರ್ತಾನೆ. ಆ ಮಗ ಏನಾದ್ರೂ ತಪ್ಪು ಮಾಡಿದಾಗ ತಂದೆಗೆ ಏನಾಗ್ತದೆ? ಸಂತೋಷ ಆಗ್ತದ? ಭಯಂಕರ ಕೋಪ ಬರ್ತದೆ ಇಲ್ಲಮ್ಮ? ಕೋಪ ಬರ್ತದೆ ಇಲ್ವಾ? ಅವಾಗ ಆ ಕೋಪದಲ್ಲಿ ಏನ್ ಮಾಡ್ತಾರೆ? ಮಗನ್ನ ಹೊಡಿತೀವಿ, ಮಗಳಾಗ್ಲಿ ಹೊಡಿತೀವಿ. ಸಿಕ್ಕಾಪಟ್ಟೆ ಹೊಡೆದು ಬಿಡ್ತೀವಿ ಕೋಪದಲ್ಲಿ. ಯಾಕಂದ್ರೆ ಅವ್ರಂತ ತಪ್ಪುಗಳನ್ನ ಮಾಡಿರ್ತಾರೆ. ಯಾಕೆ ಹೊಡಿತೀವಿ? ಮತ್ತೆ ಅವರು ಆ ತಪ್ಪನ್ನ ಮಾಡಬಾರ್ದು, ಆ ಸುಳ್ಳನ್ನು ಹೇಳ್ಬಾರ್ದು, ಅಥವಾ ಕಳ್ತನ ಮಾಡಬಾರ್ದು, ಅಥವಾ ಮೋಸ ಮಾಡಬಾರ್ದು, ಮತ್ತೆ ಈಗ ಮಾಡಿದಂಥ ತಪ್ಪನ್ನ ಮುಂದೆ ಮಾಡಬಾರ್ದು ಎಂಬ ಉದ್ದೇಶಕ್ಕೋಸ್ಕರ ಹೊಡಿತೀವಿ. ಹೌದಲ್ಲ? ಇಲ್ಲ, ಆವತ್ತು ಅಂದ್ರೆ ಒಂದು ತಪ್ಪು ಮಾಡಿದ್ಮೇಲೆ ಭಯಂಕರವಾಗಿ ಆತನ ಖಂಡಿಸಿ, ಆತನ ಗದರಿಸಿ, ಅವ್ರಿಗೂ ನಮಗೆ ಸಂಬಂಧನ ಏನ್ ಮಾಡೋದಿಲ್ಲ? ಮುರಿತೀವ? ಇಲ್ಲ. ಇಷ್ಟೇ. ಇನ್ನು ಮುಂದೆ ನಿನಗೂ ನನಗೆ ಯಾವ ಸಂಬಂಧ ಇಲ್ಲ ಅಂದಾಗ ನಾವು ಹೊರಗಡೆ ಹಾಕ್ತೀವ? ಇಲ್ಲ. ನಮ್ಮ ಮಕ್ಕಳನ್ನ ಮತ್ತೆ ಏನ್ ಮಾಡ್ತೀವಿ? ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಕುಳಿತು ಏನ್ ಮಾಡ್ತೀವಿ? ಸಮಾಧಾನ ಮಾಡ್ತೀವಿ. ತುಂಬಾ ಪೆಟ್ಟು ಬಿತ್ತ, ಯಾಕೆ ನೀನ್ ಹಿಂಗ್ ಮಾಡ್ದೆ, ಯಾಕೆ ನನಗೆ ಈ ತರ ಕೋಪ ತರಿಸ್ದೆ ಎಂದಾಗ ಏನ್ ಮಾಡ್ತೀವಿ? ನಮ್ಮ ಕರಳು ಏನಾಗ್ತದಮ್ಮ? ಮರಗ್ತದೆ ಇಲ್ವಾ? ಅಯ್ಯೋ ಹೊಡೆದು ಬಿಟ್ವಲ್ಲ, ಕೋಪದಲ್ಲಿ ಸಿಕ್ಕಾಪಟ್ಟೆ ಹೊಡೆದು ಬಿಟ್ವಲ್ಲ, ಹೊಡಿಬಾರ್ದಾಗಿತ್ತು. ಹಾಗೆ
ಮನುಷ್ಯರಾದ ನಾವೇ ಆ ರೀತಿಯಲ್ಲಿ ಯೋಚನೆ ಮಾಡ್ಬೇಕಾರೆ, ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ದೀರ್ಘ ಸಾವಿರಾರು ವರ್ಷಗಳು ತನ್ನ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಮುಖಾಂತರಿಗೆ ಆತನು ಆರಾಧಿಸಲ್ಪಡ್ಬೇಕೆಂದಾಗಿ ಇಷ್ಟಪಡುವಂಥ ದೇವರು ನಮ್ಮ ಮೇಲೆ ಎಷ್ಟು ಕನಿಕರ ಇಟ್ಟಿದ್ದಾನಲ್ಲ, ಎಷ್ಟು ಪ್ರೀತಿ ಇಟ್ಟಿದ್ದಾನಲ್ಲ. ಅದಕ್ಕೆ ತಪ್ಪು ಮಾಡಬಾರ್ದಿಂದಾಗಿ ಕೆಲವು ಸಮಯದಲ್ಲಿ ನಮಗೆ ಏನಾಗ್ತದೆ, ದಂಡನೆಗಳು ಬರ್ತವೆ, ಶಿಕ್ಷೆಗಳು ಬರ್ತವೆ. ಮುಂದೆ ಅದು ಮಾಡಬಾರ್ದಿಂದಾಗಿ ಸೊದೋಮ್ ಗೊಮೋರ ಪಟ್ಟಣವನ್ನು ಸುಟ್ಟಿದ್ದು ಕಾರಣ ಅದೇ ಉದ್ದೇಶ. ಈ ಜನರು ಮಾಡಿದ ಪಾಪವನ್ನ ನಾನು ಹೀಗೆ ಬಿಟ್ರೆ ಇನ್ನೂ ಪ್ರಪಂಚ ಪೂರ್ತಿ ಹರಡು ಬಿಡ್ತದೆ, ಅದರಿಂದ ಈ ಜನರಿಗೆ ನಾನು ದಂಡನೆ ಕೊಡ್ತೀನಿ, ಇದನ್ನ ನೋಡಿ ಮುಂದೆ ಜನರು ಏನ್ ಮಾಡ್ತಾರೆ, ಪಾಠ ಕಲೀಲಿ ಎಂಬ ಉದ್ದೇಶದಿಂದ ಸೊದೋಮ್ ಗೊಮೋರ ಜನರನ್ನ ಏನ್ ಮಾಡಿದ್ರು, ಸುಟ್ಟು ಹಾಕಿದ್ರು. ಆದ್ರೆ ನಮ್ಮ ಜನರು ಏನಂತೆ, ಹಠಮಾರಿಗಳು ಅಂತಾರಲ್ಲ, ಗರ್ವಿಸ್ತರಂತಾರೆ, ಸೊಕ್ಕೇರಿದವರಂತಾರೆ, ಇನ್ನು ಹೇಳ್ತಾರೆ ಮೊಂಡತನ, ಭಯಂಕರ ಮೊಂಡತನ, ಬಂಡತನ ಅಂತಾರೆ. ಹೌದಲ್ಲ, ಬಂಡತನ ಅಂತಾರೆ, ಬಂಡ ಜೀವಿತ. ಎಷ್ಟೇ ಸಲಹೆ, ಎಷ್ಟೇ ಸಮಯ, ಎಷ್ಟೇ ಪ್ರೀತಿಯನ್ನು ತೋರಿಸಿದ್ರು ಕೂಡ ಕೆಲವರಿಗೆ ಏನು, ನೀನ್ ಏನಾದ್ರೂ ಮಾಡ್ಕೊಂಡು ನಾನು ಇರೋದೇ ಹೀಗೆ. ಅಪ್ಪನ ಮಾತಿಗೂ ಬೆಲೆ ಇಲ್ಲ, ಅಮ್ಮನ ಮಾತಿಗೂ ಬೆಲೆ ಇಲ್ಲ, ಯಾರ ಮಾತಿಗೂ ಬೆಲೆ ಇಲ್ಲ. ನೀವೇನನ್ನ ಮಾಡ್ಕೊಳ್ರಿ. ಇನ್ನು ಜಾಸ್ತಿ ಕೇಳಕೋದ್ರೆ ಯಾಕೆ ಹುಟ್ಟಿಸ್ತೇನೆ, ನೀನು ಕೇಳಿದ್ರೆ ಹುಟ್ಟಿಸಂಗಂತೇಳಿ. ಒಂದು ವೇಳೆ ಇಲ್ಲ ನಿಮ್ಗೆ ಹುಟ್ಟಿಸಿದ ತಕ್ಷಣ ಏನ್ ಮಾಡ್ಬೇಕಾಗಿತ್ತ, ಕೊಂದಾಕ್ಬಿಡ್ಬೇಕಾಗಿತ್ತು. ಯಾಕೆ ಬೆಳೆಸಿದ್ರಿ? ಮನುಷ್ಯ ಇವತ್ತು ಅಷ್ಟರ ಮಟ್ಟಿಗೆ ವ್ಯತಿರೇಕವಾಗಿ, ವಿರುದ್ಧವಾಗಿ ತಿರುಗಿ ಬಿದ್ದಾನೆ ಪ್ರಿಯರೇ. ಅದರಿಂದಲೇ ಇಂಥ ಎಲ್ಲ ಜನರಿಗೆ ಕೊನೆಯದಾಗಿ ಸಿಗುವಂಥದ್ದು ಏನು ಗೊತ್ತಾ, ನಾಶನ. ನಾವು ಮುಂದೆ ಹೋಗೋಣ, ಟೈಮ್ ಬಹಳ ಆಯಿತು, ಜಾಸ್ತಿ ವಿವರಣೆ ಮಾಡೋದಕ್ಕೆ ತುಂಬ ಇತ್ತು. ಮುಂದೆ ಹೋಗೋಣ. 19-20 ತರುವಾಯ ಆ ಮೊದಲನೆಯ ಮೃಗವು ಭೂರಾಜರು ಅವರ ಸೈನ್ಯಗಳವರು ಆ ಕುದುರೆಯ ಮೇಲೆ ಕೂತಿದ್ದವನ ಮೇಲೆಯೂ ಆತನ ಸೈನ್ಯದ ಮೇಲೆಯೂ ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬರುವುದನ್ನು ಏನ್ ಮಾಡಿದನು, ಕಂಡೆನು. ಹಲ್ಲೆಲೂಯಾ. ಇದಕ್ಕೆ ಅರಮಗೆದೋನ್ಯ ಯುದ್ಧ ಎಂಬುದಾಗಿ ನೋಡ್ತೀವಿ. ಯಾವ ಯುದ್ಧ? ಫೈನಲ್ ಯುದ್ಧ ಇದು. ಸೈತಾನನ ಸೈನ್ಯಕ್ಕೂ ದೇವರ ಸೈನ್ಯಕ್ಕೂ ನಡೆಯುವಂತ ಯುದ್ಧ ಇದು. ಫೈನಲ್ ಯುದ್ಧ, ಕೊನೆ ಯುದ್ಧ. ಇದಕ್ಕೆ ಅರಮಗೆದೋನ್ಯ ಎಂಬತಕ್ಕಂಥ ಯುದ್ಧ ಎಂಬುದಾಗಿ ಕರೀತಾರೆ. ಇದು ಆ ಸ್ಥಳದಲ್ಲಿ ನಡೆಯುವಂಥ ಯುದ್ಧ. ಇದು ಯಾವಾಗ ನಡೀತದೆ, ಎಲ್ಲಿ ನಡೀತದೆ ಎಂಬುದಾಗಿ ನೋಡಿದ್ರೆ, ನಾನು ಆಗಲೇ ನಿಮ್ಗೆ ವಾಕ್ಯ ಹೇಳಿದೆ, ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 13-14 ಮತ್ತೆ ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 16ನೇ ವಚನದಲ್ಲಿ ಅರಮಗೆದೋನ್ಯದ ಯುದ್ಧ ನಡೀತದೆ ಎಂದಾಗಿ. ಪ್ರಿಯ ದೇವ ಜನರೇ, ಈ ಒಂದು ಜಾಗ ಆಗಿನ ಕಾಲದಲ್ಲಿ ಅಥವಾ ಈಗ ಕೂಡ ಯುದ್ಧ ಎಲ್ಲ ಕಡೆಯಲ್ಲಿ ಊರುಗಳಲ್ಲಿ ನಡೆಸೋದಿಲ್ಲ. ಹೌದಲ್ಲ? ಎಲ್ಲಿ ನಡೆಸ್ತಿದ್ರು ರಾಜ್ಯರು, ಆಗಿನ ಕಾಲದ ರಾಜ್ಯರೆಲ್ಲ ಅದಕ್ಕಂತ ಒಂದು ಪ್ರತ್ಯೇಕವಂತ ಜಾಗ ನೇಮಿಸಿದ್ರು, ಅದಕ್ಕಂತ ಒಂದು ಜಾಗ ನಿರ್ಣಯಿಸಿದ್ರು. ಆ ಜಾಗದಲ್ಲಿ ಆ ಒಂದು ಯುದ್ಧಗಳು ನಡೀತಿದ್ವು ರಾಜರ ಕಾಲದಲ್ಲಿ. ನಾವು ಸತ್ಯವೇದದಲ್ಲಿ ಕೂಡ ನಾವು ನೋಡ್ತೀವಿ, ಸೌಲನ ಕಾಲದಲ್ಲಿ, ದಾವಿದನ ಕಾಲದಲ್ಲಿ ಇತ್ ಕಡೆ ಮರೆಯ ಪಕ್ಕದಲ್ಲಿ ಇಸ್ರಾಯೇಲರ ಸೈನ್ಯ, ಹತ್ ಕಡೆ ಮರೆಯ ಪಕ್ಕದಲ್ಲಿ, ಹತ್ ಕಡೆ ಗುಡ್ಡ ಬೆಟ್ಟದ ಪಕ್ಕದಲ್ಲಿ ಅದೊಂದು ಜಾಗವನ್ನು ಇಟ್ಟು ನೇಮಿಸಿದ್ರು. ಅದೊಂದು ನೇಮ ಇತ್ತು, ಇಂಥ ಜಾಗದಲ್ಲೇ ಯುದ್ಧ ಮಾಡ್ಬೇಕೆಂದಾಗಿ. ಯಾಕಂದ್ರೆ ಊರುಗಳಲ್ಲಿ ಯುದ್ಧ ಮಾಡ್ತಿರ್ಲಿಲ್ಲ. ಹಾಗೆ ಇದಕ್ಕೊಂದು ಇದೊಂದು ಜಾಗ ಅರಮಗೆದೋನ್ಯ ಎಂಬತಕ್ಕಂಥ ಒಂದು ಜಾಗ ನಾವು ನಿಮಗೆ ಆಧಾರ ಬೇಕಾದ್ರೆ ಕೊಡ್ತೀವಿ. 2 ಪೂರ್ವಕಾಲ ವೃತ್ತಾಂತ 35ನೇ ಅಧ್ಯಾಯ 22ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಅದೊಂದು ಬಯಲು ಸೀಮೆ, ಅದೊಂದು ಬಯಲು, ವಿಸ್ತಾರವಾದಂಥ ಒಂದು ಬಯಲು. ಆ ವಿಸ್ತಾರವಾದಂಥ ಬಯಲಲ್ಲಿ ಏನಂತೆ, ಜಗಳ ಮಾಡ್ಕೊಳ್ರಿ, ಯುದ್ಧ ಮಾಡ್ರಿ. ಹಾಗೆ ಜಕ್ರೈನ ಗ್ರಂಥದಲ್ಲಿ 12:11 ನಾವು ನೋಡ್ತೀವಿ ಏನಂತೆ, ಅಲ್ಲಿ ಕೂಡ ಬಯಲು ಎಂದಾಗಿ ನಮಗೆ ಇದೆ. ಮತ್ತೆ ಅದೊಂದು ಪಟ್ಟಣ, ಅಲ್ಲೊಂದು ಪಟ್ಟಣ ಇತ್ತು, ಅರಮಗೆದೋನ್ಯ ಎಂಬತಕ್ಕಂಥ ಒಂದು ಪಟ್ಟಣ ಕೂಡ ಇತ್ತು ಎಂಬುದಾಗಿ ಸತ್ಯವೇದದಲ್ಲಿ ನಮಗೆ ಆಧಾರ ಇದೆ. ನೀವು ನ್ಯಾಯಸ್ಥಾಪಕರ ಗ್ರಂಥ 1ನೇ ಅಧ್ಯಾಯ 17ನೇ ವಚನ ಓದಿದರೆ, ಹಾಗೆ 1 ಅರಸು 9:15, 2 ಅರಸು 23-29, ನ್ಯಾಯಸ್ಥಾಪಕರು 5:19, ಈ ಎಲ್ಲ ಇದರಲ್ಲಿ
ಮಗೆದೋನ್ಯದ ಬಗ್ಗೆ, ಈ ಮಗೆದೋನ್ಯ ಎಂಬ ಸ್ಥಳದ ಬಗ್ಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಇದೆಲ್ಲ ಯುದ್ಧ ಸ್ಥಳಗಳು. ಯುದ್ಧ ಮಾಡತಕ್ಕಂಥ ಸ್ಥಳಕ್ಕೆ ಇಲ್ಲೇ ಹೋಗ್ತಿದ್ರು ಜನರು. ಎಲ್ಲಂದ್ರೆ ಅಲ್ಲಿ ಯುದ್ಧ ಮಾಡ್ತಿರ್ಲಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯುದ್ಧಕ್ಕೆ ಬಂದ್ರು ದೇವರ ಮತ್ತು ದೇವರ ಸೈನ್ಯದ ಮೇಲೆ ಸೈತಾನನು ಅವನ ಸೈನ್ಯದವರು ಏನ್ ಮಾಡ್ತಾರೆ, ಯುದ್ಧಕ್ಕೆ ಬರ್ತದ್ರೆ. 19, 20, 21 ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರೇ, ಯುದ್ಧ ಮಾಡಿ ಏನ್ ಮಾಡ್ತಾರೆ, ಅವರು ಸೋತು ಹೋಗ್ತಾರೆ. ತೆಗೆದನ ಸೋತು ಹೋಗ್ತಾರೆ. 20ನೇ ವಚನ. ಆಗ ಮೃಗವು ಸೆರೆ ಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಮಹತ್ಕಾರ್ಯಗಳನ್ನು ಮಾಡಿದ ಮೃಗದ ಗುರುತನ್ನು ಹಾಕಿಸಿಕೊಂಡವರನ್ನು ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಇವರಿಬ್ಬರು ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು. ಇಲ್ಲೊಂದು ಬೆಂಕಿಯ ಕೆರೆ ತೆಗೆದು ಚಿತ್ರ ತೆಗೆದುಬಿಟ್ಟು ಅದೊಂದು ಹಾಕು. ಪ್ರಿಯ ದೇವಚನರೇ, ಇಲ್ಲಿ ಯುದ್ಧ ನಡೀತದೆ. ಪೂರ್ತಿ ಯುದ್ಧ ಇನ್ನೂ ನಡೆದಿಲ್ಲ. ಅರೆಮೆಗೆದೋನ ಯುದ್ಧ ಇದು ಇನ್ನೂ ಸೈತಾನನಿಗೂ ಮತ್ತೆ ಮಿಕಾಯಲ್ನಿಗೆ ಇನ್ನೂ ಯುದ್ಧ ಪ್ರಾರಂಭ ಆಗಿಲ್ಲ. ಅದು 20ನೇ ಅಧ್ಯಾಯದಲ್ಲಿ ಬರ್ತದೆ. ಆದರೆ ಇವರ ಮಧ್ಯದಲ್ಲಿ ಇಬ್ಬರು ಇದ್ದಾರೆ. ನೀವು 13ನೇ ಅಧ್ಯಾಯ ಓದ್ರೆ, ಇನ್ನೊಂದ್ಸಲ ನೀವು ಓದ್ರಿ ಮನೇಲಿ. ಇಲ್ಲಿ ಯಾರು ಬರ್ತಾರೆ, ಈ ಇಬ್ರು, ಮೃಗ ಮತ್ತೆ ಸುಳ್ಳು ಪ್ರವಾದಿ. ಇವರು ಭೂಮಿಯಿಂದ ಒಂದು ಮೃಗ ಬಂತು ಎಂಬುದಾಗಿ ನಾನು ಪ್ರಕಟಿಸಿದೆ, ಮತ್ತೆ ಸಮುದ್ರದಿಂದ ಒಂದು ಮೃಗ ಬಂತು ಎಂಬುದಾಗಿ ನಾನು ಹೇಳಿದೆ. ಭೂಮಿಯಿಂದ ಬಂದಂತ ಒಂದು ಮೃಗ, ಅದಕ್ಕೆ ಟಗರಿನಂತೆ 2 ಕೊಂಬಿತ್ತು ಎಂಬುದಾಗಿ ನಾವು ನೋಡ್ತೀವಿ. ತೆಗಿದನ ದೇವ್ರ ವಾಕ್ಯ ಹೇಳ್ತದೆ, ಇವರು ಎಲ್ಲಿ ಈಗ ಹಾಕಲ್ಪಟ್ಟಿದ್ದಾರೆ, ಸೆರೆ ಸಿಕ್ಕಲ್ಪಟ್ರು. ಸುಳ್ಳು ಪ್ರವಾದಿ ಮತ್ತೆ ಮೃಗ, ಇವರು ದೇವರ ಸೈನ್ಯದ ಮೇಲೆ, ದೇವರ ಮೇಲೆ ಯುದ್ಧ ಮಾಡಿ ಅವರು ಸೋತು ಹೋಗಿ ಸೆರೆಗೆ ಸಿಕ್ಕಲ್ಪಟ್ರು ಎಂಬುದಾಗಿ ನೋಡ್ತೀವಿ. ಸೆರೆ ಸಿಕ್ಕಿದನು. ಇವರಿಬ್ಬರು ಜೀವ ಸಹಿತವಾಗಿ ಎಲ್ಲಿದ್ದಾರೆ? ಬೆಂಕಿಯ ಗಂತಕಗಳು ಉರಿಯುವ ಅಂತ ಕೆರೆ. ಇದು ಭಯಂಕರವಾದ ಯಾಕಂದ್ರೆ ಅದರಲ್ಲಿ 2 ಮೃಗ ಒಂದೇ ತರ ಕಾಣ್ತದೆ. ಅದು ಇನ್ನೊಂದು ಮೃಗ ನಮಗೆ ಚಿತ್ರ ಸಿಗ್ಲಿಲ್ಲ, ಅದರಿಂದ ಇದನ್ನೇ ತೋರಿಸಿದ್ವಿ ನಾವು. ಹಲ್ಲೆಲೂಯ. ಆದ್ರೆ ಇದು ನಿಮ್ಮ ಐಡಿಯಾಗೋಸ್ಕರ, ಇದು ನಿಮ್ಗೆ ಗೊತ್ತಾಗೋದಕ್ಕೋಸ್ಕರ ಇದನ್ನು ತೋರಿಸ್ತಿದ್ವಿ. ನೀವು ಈ ರೀತಿ ಇರ್ತದೆ ಕೆರೆ, ಬೆಂಕಿ ಉರಿಯತಕ್ಕಂಥ ಕೆರೆ. ಇದನ್ನೇ ನರಕ ಅಂತ ನಾವು ಹೇಳ್ತೀವಿ ಸತ್ಯವೇದದಲ್ಲಿ. ಹಲ್ಲೆಲೂಯ. ನಾನು ಆಗ್ಲೇ ಹೇಳ್ದನಂತ ಕೆಲವು ವ್ಯಕ್ತಿಗಳನ್ನ, ಕೆಲವು ಸತ್ಯವೇದಕ್ಕೆ ಯೇಸು ಸ್ವಾಮಿಗೆ ವಿರುದ್ಧವಾಗಿ ಜೀವಿಸುವಂತ ಪ್ರತಿಯೊಬ್ಬರು, ಸ್ತ್ರೀ ಪುರುಷ ಸ್ತ್ರೀ, ಆಗ್ಲೇ ಹೇಳಿದಂತ ಎಲ್ಲ ವ್ಯಕ್ತಿಗಳನ್ನ, ಮಾಟಗಾರರು, ಮಂತ್ರಗಾರರು, ಮತ್ತೆ ಬೇತಾಳಿಕರು, ಮತ್ತೆ ಸ್ತ್ರೀಯನ್ನು ಮದುವೆ ಆಗತಕ್ಕಂಥದ್ದು, ಪುರುಷನ ಮದುವೆ ಆಗತಕ್ಕಂಥದ್ದು, ಸ್ತ್ರೀ ಪುರುಷ ವೇಷ ಧರಿಸಿಕೊಳ್ಳೋದು, ಪುರುಷ ಸ್ತ್ರೀ ವೇಷ ಧರಿಸಿಕೊಳ್ಳೋದು, ಇವಂಥವ್ರೆಲ್ಲರನ್ನು ತೆಗೆದುಕೊಂಡೋಗಿ ಎಲ್ಲಾಗ್ತಾರೆ, ಈ ಜಾಗಕ್ಕೆ ಹಾಕೋದು. ಎಲ್ಲಾಗ್ತಾರೆ? ಈ ಜಾಗಕ್ಕೆ ಹಾಕೋದು. ಈ ಜಾಗದಲ್ಲೇ ಇರಬೇಕು. ಹಲ್ಲೆಲೂಯ. ಈ ಜಾಗದಲ್ಲೇ ಇರಬೇಕು. ಈ ಜಾಗ ಬಿಟ್ಟರೆ ಬೇರೆ ಯಾವ ಜಾಗನೂ ಅವ್ರಿಗೆ ಇಲ್ಲ. ಇಂಥ ಜಾಗಕ್ಕೆ ಹೋಗ್ತಾರೆ. ಇವತ್ತು ಯಾರೆಲ್ಲ ದೇವರಿಗೆ ವ್ಯತಿರೇಕವಾಗಿ ಜೀವಿಸ್ತಾರೋ ಪ್ರಿಯರೇ, ದೇವರಿಗೆ ವ್ಯತಿರೇಕವಾಗಿ, ನನ್ನ ಆವಾಗಲೇ ಹೇಳಿದಂತೆ ಇದು ಕೃಪೆಯ ಕಾಲ. ಒಂದಲ್ಲ ಒಂದು ದಿನ ಸತ್ಯವನ್ನು ತಿಳ್ಕೊಳ್ತಾರೆ, ಬೆಳಕಿಗೆ ಬರ್ತಾರೆ, ಜೀವಿತವನ್ನು ಕಂಡುಕೊಳ್ತಾರೆ ಎಂಬುದಾಗಿ ದೇವರು ಏನು ಮಾಡ್ತಾರೆ, ದೀರ್ಘಕಾಲದಿಂದ ಕಾಯ್ತದಾನೆ, ದೀರ್ಘ ಶಾಂತನಾಗಿ ಕಾಯ್ತದಾನೆ. ಅದಕ್ಕೊಂದು ಅವಧಿ ಇದೆ. ಆ ಅವಧಿ ಮುಗಿದ ಮೇಲೆ ಕೃಪೆಯ ಕಾಲ ತೆಗೆಯಲ್ಪಡ್ತದೆ. ಪ್ರೀತಿ ಕರುಣೆ 2 ಭೂಮಿಯಿಂದ ತೆಗೆಯಲ್ಪಡ್ತದೆ. ಪರಿಶುದ್ಧಾತ್ಮನು ಭೂಮಿಯಿಂದ ತೆಗೆಯಲ್ಪಡ್ತಾನೆ. ಆವಾಗ ಏನಿಲ್ಲ, ದಯೆ ಇಲ್ಲ, ದಕ್ಷಿಣೆ ಇಲ್ಲ, ಕರುಣೆ ಇಲ್ಲ, ಏನಿಲ್ಲ. ನೇರವಾಗಿ ದಂಡನೆ ಅಷ್ಟೇ, ಶಿಕ್ಷೆನೆ. ಅದರಿಂದಲೇ ಪ್ರಿಯ ದೇವಚನರೇ, ಯಾರೆಲ್ಲ ಆನ್ಲೈನಲ್ಲಿ ಕೇಳಿಸಿಕೊಳ್ತಾರೋ, ಯಾರೆಲ್ಲ ಈ ವಾಕ್ಯಗಳನ್ನು ಧ್ಯಾನ ಮಾಡ್ತಾರೋ, ಪ್ರಿಯ ದೇವಚನರೇ, ಸಮಯ ಇರುವಾಗಲೇ ಕರ್ತನ ಕಡೆಗೆ ತಿರುಗಿಕೊಳ್ಳ್ರಿ. ನೀವು ಒಂದು ವೇಳೆ ನಾನು ಫೆಬ್ರವರಿ ತಿಂಗಳಲ್ಲಿ ತಮಿಳುನಾಡಲ್ಲಿ ತಿರುಪತ್ತೂರಲ್ಲಿ ಇದು ನಡೀತದೆ, 3 ದಿನದ ಉಪವಾಸ ಪ್ರೇಯರ್ ಕೂಟ.
ಮುಂದಿನ ತಿಂಗಳು ಕೂಡ ಇದೆ, ಆದರೆ ಹೋಗೋಕ್ಕಾಗ್ತಿಲ್ಲ. 5, 6, 7ನೇ ತಾರೀಕು 3 ದಿವಸ ಉಪವಾಸ ಕೂಟ ಐತೆ. ಮೋಹನ್ ಸ್ಲಾಸರ್ಸ್ ಅಯ್ಯವರು ನಡೆಸ್ತಾರೆ ಅಲ್ಲಿ. ಸಾಮ್ ಜಬದವರೇ ಅವರ ಮಗ ಮತ್ತು ಇನ್ನು ಕೆಲವರೆಲ್ಲ ಸೇರಿ ಅದ್ಭುತವಾದ ರೀತಿಯಲ್ಲಿ ಇರ್ತದೆ. 4,000 ಜನರಲ್ಲಿ ಸೇರಿದು. ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗ್ತದೆ. 5ರಿಂದ 8 ಗಂಟೆವರೆಗೂ ಒಂದು ಸೆಕ್ಷನ್ನು, ಮತ್ತು 9 ಗಂಟೆಯಿಂದ ಮತ್ತೆ 1 ಗಂಟೆವರೆಗೂ ಒಂದು ಸೆಕ್ಷನ್ನು, ಮತ್ತು 2ರಿಂದ ಮತ್ತೆ ಸಾಯಂಕಾಲ 3 ಗಂಟೆ, ಸಾಯಂಕಾಲ 6 ಗಂಟೆ ತನಕ, ಹಾಗೆ ಮತ್ತೆ 7 ಗಂಟೆಗೆ ಸ್ಟಾರ್ಟ್ ಆದರೆ ಮತ್ತೆ 9 ಗಂಟೆ ತನಕ. ಹೀಗೆ ಸೆಕ್ಷನ್ಗಳು ತುಂಬ ಚೆನ್ನಾಗಿರ್ತದೆ. ಉಪವಾಸ ಇರಬೇಕು, ಉಪವಾಸ ಇದ್ದು ಉಪವಾಸ ಪ್ರಾರ್ಥನೆ. ಅದು ಅಲ್ಲಿ ಹೋಗಿದ್ದೆ. ಅವರು ಪ್ರಸಂಗ ಮಾಡುವಾಗ ಅಯ್ಯವರು ಹೇಳಿದ್ರು ಒಂದು ಏನಂತೆ, ಚೆನ್ನೈಯಲ್ಲಿ ಕೂಡ ಅಲ್ಲ, ಈಗ ಇಲ್ಲಿ ಕೂಡ ಅದು ಇದೆ, ಇಲ್ಲಿ ಕೂಡ ಇದೆ. ಏನಂತೆ, ಚೆನ್ನೈಯಲ್ಲಿ ಆನ್ಲೈನ್ಲಿ ಬುಕ್ ಮಾಡ್ಕೊಳ್ತಾರಂತೆ ವ್ಯಭಿಚಾರ ಮಾಡೋದಕ್ಕೆ. ಆನ್ಲೈನ್ ಮುಖಾಂತರಾಗಿ, ಫೋನಿನ ಮುಖಾಂತರಾಗಿ ಬುಕ್ ಮಾಡ್ಕೊಳ್ತಾರಂತೆ ವ್ಯಭಿಚಾರ. ಆನ್ಲೈನ್ ವ್ಯಭಿಚಾರಿಗಳಿದ್ದಾರೆ. ಇಂಥವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂದಾಗಿ ಪ್ರಾರ್ಥನೆ ಮಾಡಿಸ್ತಿದ್ರು ಅವರು. ಪ್ರಿಯರೇ, ನಮ್ಮ ಕಾಲ ಎಷ್ಟರ ಮಟ್ಟಿಗೆ ಕೆಟ್ಟು ಹೋಗಿದೆ ಅಂದರೆ, ಜನರು ಎಷ್ಟರ ಮಟ್ಟಿಗೆ ತಮ್ಮನ್ನು ಕೆಡಿಸಿಕೊಂಡಿದ್ದಾರೆ ಅಂದರೆ ಹೇಳೋದಕ್ಕೆ ಭಯವಾಗ್ತದೆ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬರು ಕರ್ತನಿಗೆ ಸಂಪೂರ್ಣವಾಗಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿರಿ. ಯಾಕಂದರೆ ಕೆಟ್ಟು ಹೋಗುವರು ದೇವರು ಇಷ್ಟಪಡೋದಿಲ್ಲ. ಅದರಿಂದಲೇ ದೇವರು ವಾಕ್ಯ ಹೇಳ್ತದೆ, ಮನುಷ್ಯನು ಒಬ್ಬನಾದರೂ ನಾಶವಾಗದಂತೆ. ದೇವರು ಬಂದ ಉದ್ದೇಶ ಅದು, ದೇವರ ಚಿತ್ತ ಅದು. ಲೋಕದಲ್ಲಿ ಯಾವ ಒಬ್ಬ ಮನುಷ್ಯನು ಏನಾಗಬಾರ್ದು, ನಾಶವಾಗಬಾರ್ದು ಎಂದಾಗೆ ಆತನ ಮನುಷ್ಯನಾಗಿ ಈ ಲೋಕಕ್ಕೆ ಬಂದ. ಆದರೆ ಇವತ್ತು ಎಷ್ಟು ಜನರು ಪಾಪದಲ್ಲಿ ತೊಡಗಿಸಿಕೊಂಡು ನಾಶಕ್ಕೆ ಹೋಗ್ತಾರೆ, ಈ ಜಾಗಕ್ಕೆ ಹೋಗ್ತಾರೆ. ನಮ್ಮ ಸುತ್ತಮುತ್ತ ಕೆಲಸ ಮಾಡೋ ಸ್ಥಳದಲ್ಲಿ ನಮ್ಮ ಬಂಧುಗಳು, ನಮ್ಮ ಬಳಗದರು, ಎಷ್ಟು ಜನರು ಪಾಪದ ಮೇಲೆ ಪಾಪ ಮಾಡಿ, ಸುಳ್ಳೇಲಿ ಮೋಸ ಮಾಡಿ, ದ್ವೇಷ ಕಟ್ಟಿಕೊಂಡು, ಅಸೂಯೆ ಕಟ್ಟಿಕೊಂಡು, ಹೊಟ್ಟೆ ಕಿಚ್ಚು ಪಟ್ಟು ಎಷ್ಟು ಜನರು ಈ ಜಾಗಕ್ಕೆ ಹೋಗ್ತಿದ್ದಾರೆ. ಆನ್ಲೈನ್ ಪ್ರಿಯ ದೇವ ಜನರು ಎಲ್ಲ ಕಡೆಯಲ್ಲಿ ವ್ಯಭಿಚಾರ, ದೇಶದಲ್ಲಿ ಭಯಂಕರ ಅಂತ ವ್ಯಭಿಚಾರ ನಡೀತಿದೆ, ಭಯಂಕರ ಅಂತ ಅತ್ಯಾಚಾರಗಳು ನಡೀತಿದ್ದಾವೆ, ನರಹತ್ಯೆಗಳು ನಡೀತಿದ್ದಾವೆ. ಇದೆಲ್ಲ ದೇವರು ಯಾವುದನ್ನು ಏನು ಮಾಡೋದಿಲ್ಲ, ಇಷ್ಟಪಡೋದಿಲ್ಲ. ಇದನ್ನೆಲ್ಲ ಮಾಡುವವರಿಗೊಂದು ಅವಕಾಶ, ಒಂದು ವೇಳೆ ಅವರು ಪಶ್ಚಾತ್ತಾಪ ಪಡೆದೇ ಹೋದರೆ, ಅವರು ಮಾನಸಾಂತರ ಹೊಂದದೇ ಹೋದರೆ, ಅವರು ಮನ ತಿರುಗದೆ ಹೋದರೆ, ಅವರ ಪಾಪಗಳನ್ನು ಒಪ್ಪಿಕೊಳ್ಳದೆ ಹೋದರೆ, ಖಂಡಿತಲು ಅವ್ರಿಗೆಲ್ಲ ಈ ಜಾಗ ಕಟ್ಟಿಟ್ಟ ಬುತ್ತಿ ಥರ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಯಾರೂ. ಹಲ್ಲೆಲೂಯಾ. ಪ್ರಿಯ ದೇವಚನರೇ, ಮುಂದೆ ಒಂದು ವಾಕ್ಯವನ್ನು ಓದೋಣ. ಅದೇ ವಾಕ್ಯ ಮುಂದುವರಿಸಿ 21ನೇ ವಚನ. ಮಿಕ್ಕದವರು ಆ ಕುದುರೆಯ ಮೇಲೆ ಕೂತಿದ್ದವನ ಬಾಯಿಂದ ಬಂದ ಕತ್ತಿಯಿಂದ ಹತರಾದರು ಮತ್ತು ಹಕ್ಕಿಗಳೆಲ್ಲ ಅವರ ಮಾಂಸವನ್ನು ಹೊಟ್ಟೆ ತುಂಬ ಏನ್ ಮಾಡಿದವು, ತಿಂದುವು. ಈ ಮೃಗ ಮತ್ತೆ ಸುಳ್ಳು ಪ್ರವಾದಿ ಸೆರೆ ಸಿಕ್ಕಲ್ಪಟ್ಟು ಅವರು ಏನು ಜೀವಂತವಾಗಿ ಎಲ್ಲಿ ಹಾಕಲ್ಪಟ್ರು, ನರಕಕ್ಕೆ ಹಾಕಲ್ಪಟ್ಬಿಟ್ರು, ಬೆಂಕಿಯ ಕೆರೆಗೆ ಹಾಕಲ್ಪಟ್ರು. ಅವನ ಜೊತೆಯಲ್ಲಿ ಸೇರ್ಕೊಂಡಿದ್ರಲ್ಲ ಸೈನ್ಯ, ಆ ಸೈನ್ಯದವರೆಲ್ಲ ದೇವರ ಬಾಯಿಂದ ಬರತಕ್ಕಂಥ ಕತ್ತಿ ಅಂದ್ರೆ ಏನು ಗೊತ್ತಾ? ಯಾವ್ದು ಕತ್ತಿ? ದೇವರ ಬಾಯಲ್ಲಿ ಕತ್ತಿ ಇಟ್ಕೊಂಡಿದ್ದೀರಾ? ಇಲ್ಲ. ದೇವರು ವಾಕ್ಯ ಹೇಳ್ತದೆ ಏನಂತೆ, ಬಾಯಿಂದ ಬಂದ ಕತ್ತಿ. ದೇವರು ವಾಕ್ಯ ಹೇಳ್ತದೆ 2 ತೆಸಲೋನಿಕ 1ನೇ ಅಧ್ಯಾಯ 7-8. 2 ತೆಸಲೋನಿಕ 1ನೇ ಅಧ್ಯಾಯ 7-8. ಬೇಗ ಮುಗಿಸ್ತೀನಿ, ರೆಫರೆನ್ಸ್ ಮಾತ್ರ ಕೊಡ್ತೀನಿ, ಇದನ್ನೆಲ್ಲ ವಿವರಣೆ ಮಾಡೋಕ್ಕಾಗಲ್ಲ. ಇದೊಂದು ಮಾತ್ರ ಓದ್ರಿ ನೀವು. 1:7-8. 2 ತೆಸಲೋನಿಕ 1:7-8. ನಮ್ಮ ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಇರುವ ತೆಸಲೋನಿಕದವರ ಸಭೆಗೆ 7-8. 1ನೇ ಅಧ್ಯಾಯ 2 ತೆಸಲೋನಿಕ 1ನೇ ಅಧ್ಯಾಯ ಯಾವಾಗ ಕೊಡುವನೆಂದರೆ, ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ
ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸು ದೇವರನ್ನ ಅರಿಯದವರನ್ನು ತನ್ನ ಸುವಾರ್ತೆಗೆ ಒಳಪಡಿದವರಿಗೂ ಪ್ರತಿಕಾರವನ್ನು ಏನ್ ಮಾಡ್ತಾನೆ? 8ನೇ ವಚನದಲ್ಲಿ ಏನಂತೆ? ನಮ್ಮ ದೇವರನ್ನ ಅರಿಯದವರನ್ನ ಮತ್ತೆ ಸುವಾರ್ತೆಗೆ ಒಳಪಡಿದವ್ರನ್ನ. ಸುವಾರ್ತೆಗೆ ಇವತ್ತು ಎಷ್ಟು ಜನರು ಒಳಪಡ್ತಿದ್ದಾರೆ? ಸುವಾರ್ತಿನ ಎಷ್ಟು ಜನ ಇವತ್ತು ಹಾಗೆ ಮಾಡ್ತಿದ್ದಾರೆ? ಸುವಾರ್ತೆಗೆ ಎಷ್ಟು ಜನರು ಇವತ್ತು ಒಳಪಡದೆ ಜೀವಿಸ್ತಿದ್ದಾರೆ? ಅಂಥವರಿಗೆ ಏನಂತೆ? ಕೊನೆ ಕಾಲದಲ್ಲಿ ಪ್ರತಿಕಾರ. ಈಗ ಸುವಾರ್ತೆ ಸಾರಲ್ಪಡ್ತದೆ, ಶುಭ ಸಂದೇಶ ನಿಮಗೆ ಸಾರಲ್ಪಡ್ತದೆ. ಅದನ್ನು ಕೇಳಿಸ್ಕೊಳ್ರಿ. ಕೇಳಿಸಿಕೊಂಡು ನಿಮ್ಮ ಜೀವಿತಗಳನ್ನ ಬದಲಾಯಿಸಿಕೊಳ್ಳ್ರಿ. ನಿಮ್ಮ ಜೀವಿತಗಳನ್ನ ಬದಲಾಯಿಸಿಕೊಂಡ್ರೆ ನಿಮಗೆ ನಿತ್ಯ ಪರಲೋಕ ರಾಜ್ಯ. ನಿಮ್ಮ ಜೀವಿತಗಳನ್ನ ಬದಲಾಯಿಸಿಕೊಳ್ಳದೆ ಹೋದರೆ ನಿತ್ಯ ನಿಮಗೆ ಬೆಂಕಿಯ ಕೆರೆ. ಹಲ್ಲೆಲೂಯಾ. ಸರಿ, ಈಗ ಒಂದು ವಾಕ್ಯವನ್ನು ಓದೋಣ. ಆತನ ಬಾಯಿಂದ ಬಂದಂಥ ಕತ್ತಿ. ದೇವರ ವಾಕ್ಯವೇ ಖಡ್ಗ. ಹಲ್ಲೆಲೂಯಾ. ನಂಬ್ತೀರಾ? ಇಬ್ರಿಯ 4:12 ಏನಂತದೆ? ದೇವರ ವಾಕ್ಯವು ಸಜೀವವಾದದು, ಯಾವ ಇಬ್ಬಾಯ ಕತ್ತಿಗಿಂತಲೂ ಏನಾಗಿದೆ? ಅದು ಹದವಾದದು. ಹಲ್ಲೆಲೂಯಾ. ಅದೇ ನೀವು 2 ತೆಸಲೋನಿಕದಲ್ಲಿ ನೀವು ನೋಡ್ತೀರಾ, 8ನೇ ವಚನದಲ್ಲಿ ಮುಂದೆ ಹೋಗೋದಾದ್ರೆ 2:8 ಅಲ್ಲಿ ನೋಡ್ತೀವಿ, ಆತನ ಬಾಯಿಂದ ಬರದಂತ ಕತ್ತಿ. 2 ತೆಸಲೋನಿಕ 2:8 ದೇವರ ವಾಕ್ಯ ಹೇಳ್ತದೆ. ಹಾಗೆ ಯೆಶಾಯನ ಗ್ರಂಥ 11ನೇ ಅಧ್ಯಾಯ 4ನೇ ವಚನದಲ್ಲಿ ಕೂಡ ಹಾಗೆ ಹೇಳ್ತದೆ. ಮತ್ತೆ ಯೋಬನ ಗ್ರಂಥ 4ನೇ ಅಧ್ಯಾಯ 9ನೇ ವಚನದಲ್ಲಿ ಕೂಡ ತನ್ನ ಉಸಿರಿನಿಂದ ಏನ್ ಮಾಡ್ತಾನೆ? ವಿರೋಧಿಗಳನ್ನ ಕೊಳ್ಳುತ್ತಾನಂತೆ. ವಾಕ್ಯದಿಂದ ಸಾಕು. ಬೇರೆ ಇನ್ನೇನು ಖಡ್ಗ ಬೇಕಾಗಿಲ್ಲ, ಈಟಿ ಬೇಕಾಗಿಲ್ಲ, ಬೇರೆ ಇನ್ನೇನು ಬೇಕಾಗಿಲ್ಲ. ಇಲ್ಲಿ ಕೂಡ ದೇವರ ವಾಕ್ಯ ಹೇಳ್ತದೆ 21ನೇ ವಚನದಲ್ಲಿ, ಬಾಯಿಯಿಂದ ಬಂದ ಕತ್ತಿಯಿಂದ ಹತರಾದರು ಮತ್ತು ಹಕ್ಕಿಗಳೆಲ್ಲ ಅವರ ಮಾಂಸವನ್ನು ಏನ್ ಮಾಡಿದ್ರು? ಹೊಟ್ಟೆ ತುಂಬ ತಿಂದುವು. ದೇವರ ಬಾಯಿಯಿಂದ ಬರತಕ್ಕಂಥ ಮಾತೆ ಸಾಕು ವೈರಿಯನ್ನು ಸೋಕೊಳ್ಳೋದಕ್ಕೆ. ಯೇಸು ಸ್ವಾಮಿನ ಪರೀಕ್ಷೆ ಮಾಡಕ್ಕೆ ಸೈತಾನ ಬಂದ. ಹೇಗೆ ಯೇಸು ಸ್ವಾಮಿ ಸೋಲಿಸಿದ್ರು ಸೈತನ್ನ? ವಾಕ್ಯ. ಹಲ್ಲೆಲೂಯಾ. ವಾಕ್ಯದಿಂದ, ಆತನ ಬಾಯ ಉಸಿರಿನಿಂದ ಸೈತನ್ನ ಸೋಲಿಸ್ತಾನೆ. ಪ್ರಿಯ ದೇವಜನರೇ, ಹೇಳುವಂಥದ್ದು ಅನೇಕ ವಿಷಯಗಳಿದೆ, ಆದರೆ ಸಮಯ ಬಹಳ ಆಗ್ತದೆ. ಎಷ್ಟು ಜನರಿಗೆ ಇದು ಅರ್ಥ ಆಗ್ತದೋ, ಎಷ್ಟು ಜನರಿಗೆ ಅರ್ಥ ಆಗಲಿಲ್ಲ ಗೊತ್ತಿಲ್ಲ. ಪ್ರಿಯ ದೇವಜನರೇ, ದೇವರು ವಾಕ್ಯ ಹೇಳ್ತದೆ, ಇದೆಲ್ಲ ಮುಂದೆ ನಡಿಲಿಕ್ಕಿದೆ. ಇವೆಲ್ಲವುಗಳನ್ನ ನೀವೇನು ಮಾಡಿಕೊಳ್ಬೇಕು? ತಪ್ಪಿಸಿಕೊಳ್ಳೋದಕ್ಕಾಗಿ ಇದನ್ನ ನಿಮಗೆ ಮುಂಚಿತವಾಗಿ ತಿಳಿಸ್ತಾ ಇದ್ದೀವಿ. ಸತ್ಯವೇದ ಕೂಡ ಇದನ್ನು ಮುಂಚಿತವಾಗಿ ನಮಗೆ ಪ್ರಕಟಿಸ್ತದೆ. ಇಂಥ ಕಾಲ ಬರ್ತದೆ, ಇಂಥ ಒಂದು ಪರಿಸ್ಥಿತಿ ಬರ್ತದೆ, ಇಂಥ ಒಂದು ಸಿಚುವೇಶನ್ ಬರ್ತದೆ. ಅದರಿಂದ ಅದನ್ನು ನೀವು ತಪ್ಪಿಸಿಕೊಳ್ಬೇಕಾರೆ ಈಗಿಂದ ನೀವು ಇವುಗಳಿಗೆ ಏನಾಗಿರಿ? ದೂರವಾಗಿರಿ ಎಂಬುದಾಗಿ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಬರೆಯಲ್ಪಟ್ಟಿದೆ, ಬರೆದಿಟ್ಟಿದ್ದಾರೆ. ಅದನ್ನು ನಾವು ತಿಳ್ಕೊಂಡು ನಾವೇನಾಗೋಣ? ಬೇರ್ಪಡೋಣ, ಪಾಪದಿಂದ ಬೇರ್ಪಡೋಣ, ಅಶುದ್ಧತೆಯಿಂದ ದೂರ ಇರೋಣ, ಕತ್ತಲೆಯಿಂದ ದೂರ ಇರೋಣ. ಆಗ ನಾವು ಬೆಳಕಿನವರಾಗಿ ಜೀವಿಸ್ತೀವಿ. ಆಗಲೇ ಪಾಸ್ಟರ್ ಹೇಳ್ತಿದ್ರು, ನಮ್ಮ ಪ್ರಪಂಚ ಸೈತಾನನು ಎಷ್ಟರ ಮಟ್ಟಿಗೆ, ಯಾಕಂದರೆ ದೇವ್ರ ವಾಕ್ಯ ಹೇಳ್ತದೆ ಪ್ರಕಟಣೆ ಗ್ರಂಥ ನೀವು 12ನೇ ಅಧ್ಯಾಯ 7ನೇ ವಚನ ಓದಿದ್ರೇನೋ ಗೊತ್ತಿಲ್ಲ, ಆದರೆ ಮುಂಚೆ ಒಂದು ಹೇಳಿದ್ದೆ ನಾನು. 12ನೇ ಅಧ್ಯಾಯ ವಿವರಣೆ ಮಾಡ್ಬೇಕಾದ್ರೆ ಹೇಳಿದೆ, ಸೈತಾನನು ಆಕಾಶದಿಂದ ಏನು ಮಾಡಲ್ಪಟ್ಟ? ದಬ್ಬಲ್ಪಟ್ಟ ಕೂಡಲೇ ಅವನು, ಸರಿ ನನಗೆ ಪರಲೋಕದಲ್ಲಂತೂ ಜಾಗ ಇಲ್ಲ, ಭೂಮಿಯ ಮೇಲೆ ನಾನು ಆರಾಮಾಗಿ ಇರ್ಬೋದು ಎಂಬುದಾಗಿ ಯೋಚನೆ ಮಾಡಿಲ್ಲ. ಏನು ಮಾಡಿದೆ ಗೊತ್ತಾ? ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 12ನೇ ಅಧ್ಯಾಯ 7ನೇ ವಚನ ನೀವು ಓದಿದ್ರೆ ಏನಂತೆ? ತನಗಿರುವ ಸಮಯ ಏನಂತೆ? ಸ್ವಲ್ಪವೆಂದು ತಿಳಿದು ಏನ್ ಮಾಡ್ತಿದ್ದಾನೆ? ಎಷ್ಟು ಜನರನ್ನ ಯಾವ ರೀತಿಯಲ್ಲಿ ಕೆಡಿಸ್ಬೇಕು ಅಷ್ಟು ಜನರನ್ನ ಕೆಡಿಸೋದಕ್ಕೆ ಶುರು ಮಾಡ್ತಿದ್ದಾನೆ. ಶುರು ಮಾಡ್ಕೊಂಡಿದ್ದಾನೆ. ದಬ್ಬಲ್ಪಟ್ಟ ಅವನಿಗೆ ಸಮಯ ಬಹಳ ಕಡಿಮೆ ಇದೆ ಅಂತ ಗೊತ್ತಾಗೋಯ್ತು. ಅದರಿಂದ ಅವನು ವೇಗವಾಗಿ ದೇವರ ಶಕ್ತಿಗಿಂತಲೂ ವೇಗವಾಗಿ ಅವನು ಕೆಲಸ ಮಾಡ್ತಿದ್ದಾನೆ. ದೇವರಿಗಿಂತಲೂ ವೇಗವಾಗಿ, ದೇವ ಜನರಿಗಿಂತಲೂ ವೇಗವಾಗಿ ಅವನು ಕೆಲಸ ಮಾಡ್ತಿದ್ದಾನೆ ಭಯಂಕರವಾಗಿ. ಅವರು ಹೇಳಿದಂತೆ ಅದು ವಿಷಯಗಳನ್ನ
ದೇವ್ರ ಚಿತ್ತ ಆದರೆ ಮುಂದಿನ ದಿನಗಳಲ್ಲಿ ವಿವರಣೆ ಮಾಡ್ತೀವಿ. ಅವನು ಎಷ್ಟರ ಮಟ್ಟಿಗೆ ಆದಷ್ಟು ಬೇಗನೆ ನಾವು ತಿಳಿಸ್ಬೇಕು, ಆದಷ್ಟು ಬೇಗನೆ ನಾವು ತಿಳ್ಕೋಬೇಕು ಆ ವಿಷಯಗಳನ್ನ. ಯಾಕಂದರೆ ಸೈತಾನನ ಆಳುವಿಕೆ ಬರಲಿಕ್ಕೆ ಶುರು ಆಗ್ತದೆ. ಅದರಿಂದ ಪ್ರಿಯರೇ, ದೇವರ ಆಳ್ವಿಕೆಯಲ್ಲಿ ಇರೋದ್ರಿಂದ ನಾವು ಸಂರಕ್ಷಿಸಲ್ಪಟ್ಟಿದ್ದೀವಿ. ಸೈತಾನನ ಆಳ್ವಿಕೆ ಬಂದರೆ ಮಾತ್ರ ನಾವು ಸಂರಕ್ಷಿಸಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ರಕ್ಷಣೆ ಇಲ್ಲ, ನಮಗೆ ಬಿಡುಗಡೆ ಇಲ್ಲ. ಅದರಿಂದ ಪ್ರಿಯರೇ, ನಾವು ಸತ್ಯವೇದನೆ ಹೆಚ್ಚಾಗಿ ತಿಳ್ಕೊಳ್ಳೋಣ, ಹೆಚ್ಚಾಗಿ ಓದೋಣ, ಹೆಚ್ಚಾಗಿ ವಾಕ್ಯಗಳನ್ನ ತಿಳ್ಕೊಂಡು ವಾಕ್ಯಗಳಂತೆ ನಾವು ಜೀವಿಸೋಣ. ಯಾಕಂದರೆ ನಾವು ನಿತ್ಯ ನರಕದಿಂದ ತಪ್ಪಿಸಿಕೊಂಡು ನಿತ್ಯ ಜೀವಕ್ಕೆ ನಮ್ಮನ್ನು ಏನು ಮಾಡ್ಕೊಳ್ಳೋಣ, ಬಾಧ್ಯಸ್ಥನಾಗಿ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಎಷ್ಟು ಜನರಿಗೆ ಈ ವಾಕ್ಯ ಅರ್ಥ ಆಯ್ತೋ ಗೊತ್ತಿಲ್ಲ. ಒಂದು ವೇಳೆ ಅರ್ಥ ಆಗಲಿಲ್ಲ ಅಂದರೆ ಪ್ರಾರ್ಥನೆ ಮಾಡಿರಿ, ಹೆಚ್ಚಾಗಿ ಹೋಗಿ ಪರಿಶುದ್ಧಾತ್ಮನೇ ಈ ರಹಸ್ಯಗಳನ್ನು, ಈ ವಾಕ್ಯಗಳೆಲ್ಲ ನನಗೆ ತಿಳಿಯುವಾಗೆ ಮಾಡ್ರಿಪ್ಪ, ನಾನು ತಿಳ್ಕೊಂಡು ಬೇರೆಯವ್ರಿಗೆ ತಿಳಿಸೋ ಹಾಗೆ ಮಾಡ್ರಿಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ.